ಹಾಯ್ ಹಲೋ ನಮಸ್ಕಾರ. ಒಂದು ಮುಕ್ತವಾದ ಭಾವನೆಗಳ ಸಾಗರ ಸ್ವರ ಸಮರ್ಥ ವಿಶೇಷವಾದ ಮ್ಯೂಸಿಕಲ್ ಜರ್ನಿಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಯಾವಾಗಲೂ ಮಾತುಗಳು ಮನಸ್ಸಿನಿಂದ ಹೊರಹೊಮ್ಮಿದ್ರೇ ಚಂದ. ಮಾತುಗಳು ಬಾಯಲ್ಲಿ ಬರದೆ ಮನಸ್ಸಿನಿಂದ ಆಲಾಪಿಸ್ಕೊಂಡ್ರೇ ಅದಕ್ಕೆ ಒಂದು ಅರ್ಥ ಕಲ್ಪಿಸ್ಕೊಳ್ತಾ ಹೋಗುತ್ತೆ. ಅಂಥದ್ದೇ ಒಂದು ವಿಶೇಷವಾದಂಥ ಮಾತುಕತೆಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂಥ ವೀರ್ ಸಮರ್ಥ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾತನಾಡಿ ತುಂಬ ದಿನಗಳಾಗಿತ್ತು. ಇವತ್ತು ಮ್ಯೂಸಿಕ್ಕು ಮಾತು ಹೊರಹೊಮ್ಮಿಕೊಂಡು ಜಾಯ್ನ್ ಆಗಿದೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್. ಯಾವಾಗಲೂ ನೀವು ಸಿಕ್ಕಾಗೆಲ್ಲ ನಾವು ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆದರೆ ಇವತ್ತು ಒಂದು ವಿತೌಟ್ ಫಿಲ್ಟರ್ ಮಾತುಕತೆನ ಪ್ಲ್ಯಾನ್ ಮಾಡಿದ್ದೀನಿ ನಾನು. ವಿತೌಟ್ ಫಿಲ್ಟರ್ ಮಾತುಕತೆ ಮೂಲಕನೇ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನೀವು ಆಚೆ ಬರ್ತಾ ಇದ್ದೀರಾ. ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ ನಾನು ಈ ಸಂದರ್ಶನವನ್ನು ಮುಂದುವರಿಸ್ತೀನಿ. ಲವ್ ಸೀಸನ್ಸು ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಎಲ್ಲರೂ ಅವ್ರವ್ರಿಗೆ ಆದಂಥ ಅನುಭವಗಳು, ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ. ನಾವು ಕೂಡ ಅದನ್ನು ಕವರ್ ಮಾಡ್ತಾ ಹೋಗ್ತೀವಿ. ನೀವು ಆ ಸುದ್ದಿಗೋಷ್ಠಿಯ ಮಧ್ಯದಲ್ಲಿ ಹೀರೋಗೆ ಒಂದು ಕಿವಿ ಮಾತು ಹೇಳ್ತೀರಾ, ಮುಕುಂದ್ ರಾಮಸ್ವಾಮಿಗೆ. ಗೆದ್ದಾಗ ಮಾತ್ರ ಎಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂತಹ ಒಂದು ಮಾತು. ಆಮೇಲೆ ಗೆದ್ದ ಮೇಲೆ ಎಲ್ಲರೂ ಸೂಟ್ ಕೇಸ್ ಹಿಡ್ಕೊಂಡು ಬರ್ತಾರೆ ಅನ್ನುವಂಥ ಒಂದು ಮಾತು. ಹೇಗೆ ಬರುತ್ತೆ ಸರ್ ಈ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು? ನೋಡಿ, ಏನಂದರೆ ಇಂಡಸ್ಟ್ರಿ ಇರೋದೇ ಹಾಗೆ, ಸಮಾಜ ಇರೋದೇ ಹಾಗೆ. ಗೆದ್ದೆತ್ತಿನ ಬಾಲ ಹಿಡಿದಂತಾರಲ್ಲ ಹಾಗಿದೆ. ನೀವು ಎಷ್ಟೇ ಟ್ಯಾಲೆಂಟೆಡ್ ಇರಲಿ, ಎಷ್ಟೇ ಇರಲಿ, ಗೆದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ. ಸೋತಾಗ ನೀವು ಅದೇ ಟ್ಯಾಲೆಂಟ್ ಕಾಣೋದಿಲ್ಲ ಜನಗಳ ಕಣ್ಣಿಗೆ. ಒಂದು ಪಿಕ್ಚರ್ ಗೆದ್ದುಬಿಟ್ಟ ತಕ್ಷಣ ಅದು ಎಂಥದೇ ಕೆಟ್ಟ ಆ್ಯಕ್ಟಿಂಗ್ ಮಾಡಿದ್ರು, ನಾನು ಉದಾಹರಣೆ ತುಂಬ ಇದೆ, ಸುಮಾರು ಉದಾಹರಣೆಗಳಿದೆ. ಕೆಟ್ಟ ಸಿನಿಮಾಗಳು ಗೆದ್ದಾಗ ಡೈರೆಕ್ಟರ್ಗಳಿಗೂ ಕೆಲಸ ಸಿಕ್ಕಿದೆ. ಕೆಟ್ಟ ಸಿನಿಮಾ ಕೆಟ್ಟ ಆ್ಯಕ್ಟರ್ ಗೆದ್ದಾಗ ಆ ಆ್ಯಕ್ಟರ್ಗೆ ತುಂಬ ಸುಮಾರು ಕೆಲಸಗಳು ಸಿಕ್ಕಿದ ಉದಾಹರಣೆಗಳಿದೆ. ಅದೇ ಒಳ್ಳೆ ಆ್ಯಕ್ಟರ್ ಸೋತಾಗ ಅವನಿಗೆ ಕೆಲಸ ಸಿಗಲಾರ್ದೇ ಮನೇಲಿ ಕೂತಂಥ ಉದಾಹರಣೆಗಳು ತುಂಬ ಇದೆ. ನಾನು ಸ್ಟ್ರೇಟ್ ಫಾರ್ವರ್ಡ್ ಅದ್ರ ಬಗ್ಗೆ ನಾನು ಇದನ್ನು ಮಾಡೋದು ಅಂಥ ಇತಿಹಾಸ ಸಾವಿರಾರು ಇದಾವೆ, ಉದಾಹರಣೆಗಳು ಕೊಡ್ಬೋದು. ಹಾಗಾಗಿ ನಾನು ರಾಮಸ್ವಾಮಿಗೆ ಅದೇ ಕುಮಾರ್ ಅವನು ನಮ್ಮ ಹೀರೋ ಮುಕುಂದ್ಗೆ, ಇಲ್ಲಿ ನೀವು ಸಿಂಪತಿ ಅವ್ನು ಹೆಲ್ಪ್ ಮಾಡ್ತಾನೆ, ಇಲ್ಲಿ ಹೆಲ್ಪ್ ಮಾಡ್ತಾನೆ ಅಂತ ಮೈಂಡಲ್ಲಿ ಇಟ್ಕೊಳ್ಳೇಬೇಡಿ ಅಂತ ಹೇಳಿದನು. ಇದು ಒಂದು ಪ್ರಾಕ್ಟಿಕಲ್ ಲೋಕ ಸಿನಿಮಾ ಇಂಡಸ್ಟ್ರಿ. ನೀವು ಗೆದ್ರ ನಾಳೆ ನಿಮ್ಮ ಮನೆ ಮುಂದೆ ಸುಟ್ಕೆ ಸುಡ್ಕೊಂಡು 10 ಜನ ಲೈನ್ ಕ್ಯೂ ನಿಂತಾರೆ. ನೀವು ಗೆಲ್ಲಿಲ್ಲ ಅಂದರೆ ಯಾರೂ ಬರೋಲ್ಲ, ನೀವು ಎಷ್ಟೇ ಅದ್ಭುತ ಆ್ಯಕ್ಟಿಂಗ್ ಮಾಡಲಿ ಅಂತ. ಅದು ಸ್ಟ್ರೇಟ್ವಾಗಿ ಹೇಳಿದ್ರೆ ಸತ್ಯ ಇದೆ ಅದು, ಅದರಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ಒಬ್ಬ ಸೂಪರ್ ಸ್ಟಾರ್ ಇವತ್ತು ಎಲ್ಲರೂ ಬೆಳೆದಾರೆ ಅಂದರೆ ಅವ್ರಿಗೆ ಸುಮ್ಮನೆ ಯಾರು ಉಪಕಾರ ಮಾಡೋಕ್ಕೆ ಯಾರೂ ಇಲ್ಲಿ ಕೆಲಸಗಳು ಕೊಟ್ಟಿಲ್ಲ. ಎಲ್ಲರೂ ತನ್ನ ಸ್ವಾರ್ಥ ನೋಡ್ಕೊಂಡು ಯಾರ್ಯಾರು ಗೆದ್ದಿದ್ದಾರೆ ಅವ್ರ ಮನೆ ಹಿಂದೆ ಹೋಗಿ ನಿಂತಿದ್ದಾರೆ ಇವರು. ಯಾಕಂದರೆ ಅವ್ರ ಪಿಕ್ಚರ್ ಹಿಟ್ ಆಗುತ್ತಂತ. ಯಾರು ಎಂಥ ಅದ್ಭುತ ಆ್ಯಕ್ಟರ್ಗಳಿದ್ರು ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವರು ಪರ್ಸ್ನಲ್ ಅಷ್ಟೇ, ಅವ್ರದ್ದು ಪ್ರೊಡ್ಯೂಸರ್ಗಳದಾಗಲಿ ಡೈರೆಕ್ಟರ್ಗಳದಾಗಲಿ ಅವ್ರ ಸ್ವಾರ್ಥ ಇದೆ ಅದರಲ್ಲಿ ಅಷ್ಟೇ. ಈ ಅನುಭವಗಳು ಪಾಠ ಕಲಿಸುತ್ತೆ ಅಂತ ಹೇಳ್ತೀವಿ ಸರ್ ಯಾವಾಗಲೂ ಕೂಡ. ನಿಮ್ಮ ಮಾತುಗಳಲ್ಲಿ ಆ ಅನುಭವಗಳ ಸಾರ ಒಂದೊಂದು ಸಲ ಕೇಳುತ್ತೆ. ಅದು ಕಹಿ ಅನುಭವ ಆಗಿರ್ಬೋದು, ಸಿಹಿ ಅನುಭವ ಆಗಿರ್ಬೋದು. ಅನುಭವಗಳಿಂದನೇ ನಾವು ಜೀವನದಲ್ಲಿ ಪಾಠ ಕಲಿಯೋದು. ವೀರ್ ಸಮರ್ಥ್ ಅವರು ಇಂಡಸ್ಟ್ರಿ ಕಾಲಿಟ್ಟು ಇಷ್ಟು ವರ್ಷಗಳಾಗಿದೆಯಲ್ಲ, ಈ ಅನುಭವಗಳೇ ನಿಮಗೆ ಈ ಥರ ಮಾತುಗಳು ಆಡೋದಕ್ಕೆ ಕಾರಣ ಆಗುತ್ತಾ? ಹೌದು, ನನ್ನ ಪರ್ಸ್ನಲ್ ಅನುಭವನೂ ಇದೆ. ಮತ್ತು ನಾನು ಭಾಳಷ್ಟು ನೋಡಿದ್ದೀನಿ ಸರ್. ನಾನು ಇಂಡಸ್ಟ್ರಿ ಬಂದು 20 ವರ್ಷ ಆಗ್ತಾ ಬಂತು. 2006ರಲ್ಲಿ ಕಾಲಿಟ್ಟಿದ್ದು ಇಂಡಸ್ಟ್ರಿಗೆ. ನಾನು ಫಸ್ಟ್ ಸಿನಿಮಾ ಬಂದು 2009 ರಿಲೀಸ್ ಆಗಿದ್ದು. ಆ ಲೆಕ್ಕ ತೊಗೊಂಡ್ರೆ 17-18 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಅದ್ರ ಜೊತೆಯಲ್ಲದೆ ನಾನು ಬಾಂಬೆಲಿ ನಮ್ಮ ದೊಡ್ಡ ಲೆಜೆಂಡ್ಗಳ ಜೊತೆ ವರ್ಕ್ ಮಾಡಿದ್ದೀನಿ ಬಾಂಬೆಲಿ. ನಾನು ಅವ್ರ ಅನುಭವಗಳನ್ನು ಕೇಳಿದ್ದೀನಿ. ನಮ್ಮ ಗುರುಗಳು ರವೀಂದ್ರ ಜೈನ್, ರಾಜ್ ಕಪೂರ್ ಅಂತ ಲೆಜೆಂಡ್ ಜೊತೆ ಕೆಲಸ ಮಾಡಿದವರು. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂಥ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು, ರವೀಂದ್ರ ಜೈನ್ ಅಂದ ತಕ್ಷಣ ಕಿವಿಕೆ ಹಿಡ್ಕೊಂಡು ಬಿಡ್ತಾರೆ, ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅವರು ಅನುಭವಗಳು ಕೇಳಿದ್ದೀವಿ, ಅವರು ಬಾಯಿಂದೇ ಕೇಳಿದ್ದೀವಿ. ಇದು ಕೇಳಿ ನಮ್ಮ ಅನುಭವ ಪರ್ಸ್ನಲ್, ಇನ್ನೊಬ್ರದ್ದು ಜೀವನದಲ್ಲಿ ನಡೆದಂಥ ಘಟನೆಗಳನ್ನೆಲ್ಲ ನೋಡಿ ನಾನು ಹೇಳ್ತಾ ಇರೋದು. ಒಬ್ಬ ಸಂಗೀತ ನಿರ್ದೇಶಕ ಯಾವಾಗಲೂ ಈ ಸಿನಿಮಾ ನಿರ್ದೇಶಕರನ್ನ, ನಿರ್ಮಾಪಕರನ್ನ ಒಂದು ಫ್ರೆಂಡ್ ಝೋನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಏನಕ್ಕಂದರೆ ಕೆಲಸದಿಂದ ಕೆಲಸಕ್ಕೆ ಜಂಪ್ ಆಗೋವಾಗ ನೀವಾಗಲೇ ಹೇಳ್ತಾ ಇದ್ರಿ, ಎಲ್ಲರಿಗೂ ಚೆನ್ನಾಗಿದ್ದರೆ ಒಂದೊಂದು ಸಲ ಕೆಲಸ ಸಿಗುತ್ತೆ, ಗೆದ್ದಾಗ ಕೆಲಸ ಜನ್ರೇಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ತುಂಬ ಸೂಕ್ಷ್ಮವಾದಂಥ ವಿಷಯಗಳು. ಅದರಲ್ಲೇ ಕೂಡ ನಿಮ್ಮ ಕೆಲಸದ ಬಗ್ಗೆ ಇಂಡಸ್ಟ್ರಿ ಹೇಗೆ ನೋಡುತ್ತೆ ಅನ್ನೋದು ಕೂಡ ಇರುತ್ತೆ. ಅದೆಲ್ಲ ಆ ಚಾಲೆಂಜಸ್ಗಳು ಹೇಗೆ ಕಾಣಿಸುತ್ತೆ ಅಂದರೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಇವ್ರನ್ನೆಲ್ಲ ನಾನು ಸ್ನೇಹಿತರಾಗಿ ಉಳಿಸ್ಕೊಳ್ಬೇಕು ಅನ್ನೋವಂಥದ್ದು. ಡೆಫಿನೆಟ್ಲಿ ಒಂದು ಸಿನಿಮಾ, ಒಂದು ಪ್ರಾಜೆಕ್ಟ್ ಮಾಡುವಾಗ ನೀವು ಒಳ್ಳೆ ಕೆಲಸ ಮಾಡೋದಲ್ದೇ, ಕೆಲಸ ಅಂತೂ ಚೆನ್ನಾಗಿ ಮಾಡಲೇಬೇಕು. ಕೆಲಸ ಚೆನ್ನಾಗಿ ಮಾಡಲಾರ್ದೇ ಜೊತೆಯಲ್ಲಿ ಕೆಲಸ ಚೆನ್ನಾಗಿ ಮಾಡೋದ್ರ ಜೊತೆಯಲ್ಲಿ ಕೂಡ ನೀವು ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ. ಆ ನಂತರ ಕೆಲವೊಂದು ಸಾರಿ ನಿಮ್ಗೆ ಹರ್ಟ್ ಆಗೋವಂಥ ಕೆಲಸಗಳು ನಡೀತೆ, ಆ ಟೀಮಲ್ಲಿ ನಡೀತೆ. ಅವರು ಇಂಟೆನ್ಷನಲಿ ಮಾಡಿರಲ್ಲ, ಆ ಪ್ರಾಜೆಕ್ಟ್ ಸಲುವಾಗಿ ಮಾಡಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅದೇ ಥರ ನೀವು ಇದು ಮಾಡಬೇಕಾಗುತ್ತೆ. ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟ್. ನೀವು ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಇಂಡಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಗಳಿಗೆ ನಿಮ್ಗೆ
ಅದು ಎಲ್ಲ ಕಡೆ ಇಂಡಸ್ಟ್ರಿಯಲ್ಲಿ ಹರಡುತ್ತೆ. ನಿಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದು ನಿಮ್ಮ ಕೆಲಸದ ಜೊತೆ, ಕೆಲಸ ಹೇಗೆ ನಿಮಗೆ ಗುರುತಿಸ್ತೋ, ಇಂಡಸ್ಟ್ರಿ ಗುರುತಿಸ್ತೋ, ಅದೇ ಥರ ನಿಮ್ಮ ಬಿಹೇವಿಯರ್ ಗುರುತಿಸುತ್ತೆ. ಕರೆಕ್ಟಿಗೆ ರೆಸ್ಪಾನ್ಸ್ ಕರೆಕ್ಟ್ ಟೈಮಿಗೆ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಕೆಲಸ ಡೆಲಿವರ್ ಮಾಡಬೇಕಾಗುತ್ತೆ. ನೀವು ಮಾಡಿದ ಕೆಲಸನ ತುಂಬ ಚೆನ್ನಾಗಿ ಮಾಡಿಬಿಟ್ರಿ, ಅವ್ರಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕರೆಕ್ಟ್ ಟೈಮಿಗೆ ನೀವು ಡೆಲಿವರಿ ಮಾಡಲಿಲ್ಲ ಅಂದ್ರೆ ಅರ್ಥ ಇಲ್ಲಲ್ಲ. ಹಾಗಾಗಿ ಆ ರಿಲೇಷನ್ಶಿಪ್ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಒಂದು ಕೆಲಸ ಚೆನ್ನಾಗಿ ಮಾಡಿದಾಗ ಒಂದು 4 ಸಿನಿಮಾ ಸಿಗ್ಬೋದು. ಕೆಲಸ ಚೆನ್ನಾಗಿ ಮಾಡಿದ ಜೊತೆಯಲ್ಲಿ ಬಿಹೇವಿಯರ್ ಚೆನ್ನಾಗಿದ್ರೆ ಇನ್ನೂ 4 ಸಿನಿಮಾ ಸಿಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಪ್ರೀತಿ ಅನ್ನೋದು ಎಲ್ಲ ಕಾಲಕ್ಕೂ ಒಂದೇ ಅನ್ನೋದು ಒಂದು ವಾದ. ಇನ್ನೊಂದು, ದಶಕಗಳಿಗೊಂದ್ಸಲ ಈ ಲವ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ಬೇರೆ ಲೇಯರ್ಸ್ಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದೊಂದು ವಾದ. ಮ್ಯೂಸಿಕ್ ಅಂತ ಬಂದರೆ ನಾನೊಂದು ಸಲ ಕೆ ಕಲ್ಯಾಣ್ ಸರ್ ಸಿಕ್ಕಿದಾಗ ಮಲ್ಲೇಶ್ವರಮಲ್ಲಿ ಇದನ್ನೇ ಕೇಳಿದ್ದೆ ನಾನು. ಯಾವಾಗಲೂ ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಸಾಂಗ್ಸ್ಗಳು ರಿಲೀಸ್ ಆಗೋದಕ್ಕಿಂತ ಮುಂಚೆ ಅದಕ್ಕೊಂದು ಪ್ರಚಾರ ಅದಾಗೆ ಅದು ಕ್ರಿಯೇಟ್ ಆಗೋಗ್ತಾಯಿತ್ತು. ಮತ್ತು ಸಿನಿಮಾ ಪ್ರಮೋಷನ್ಗೂ ಕೂಡ ಆ ಹಾಡುಗಳು ಒಂದು ಟ್ರಂಪ್ ಕಾರ್ಡು, ಇನ್ವಿಟೇಷನ್ ಕಾರ್ಡ್ ಆಗ್ತಾಯಿತ್ತು. ಈಗ ಯಾಕೆ ಆಗ್ತಾ ಇಲ್ಲ ಅದು? ಸರ್, ಇವಾಗ ಉದಾಹರಣೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತದೆ. ಇವಾಗ ಪ್ರತಿಯೊಬ್ಬರು ತಾನೇ ಆರ್ಟಿಸ್ಟ್, ಎಲ್ಲರೂ ಪರ್ಸ್ನಲ್. ಅವಾಗ ಸಿನಿಮಾಗೆ ಬರಬೇಕು, ಸೀರಿಯಲ್ ಬಂದಾಗ ಮಾತ್ರ ಜನಗಳು ಗುರುತಿಸ್ತಾರೆ, ಆರ್ಟಿಸ್ಟ್ ಆಗ್ತಿದೆ. ಇವತ್ತು ರೀಲ್ಸ್ಗಳು, ಫೇಸ್ಬುಕ್ಕಲ್ಲಿ ಯಾವುದೊಂದು ಚಿಕ್ಕದೊಂದು ರೀಲ್ ಮಾಡಿಬಿಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿಬಿಡ್ತಾರೆ. ಅದರಿಂದ ಸ್ವಯಂ ಪ್ರಚಾರ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿದೆ ಜನಗಳಿಗೆ, ಎಲ್ಲರೂ ತಾನೇ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡೋರು ಇದ್ದಾರೆ, ಅದರಲ್ಲಿ ಕೆಟ್ಟದಾಗ ಮಾಡೋರು ಇದ್ದಾರೆ, ಒಳ್ಳೆ ಕಂಟೆಂಟ್ ನೋಡೋ ಜನಗಳಿದ್ರು, ಕೆಟ್ಟ ಕಂಟೆಂಟ್ ನೋಡೋ ಜನಗಳಿದ್ದಾರೆ. ಅಂದರೆ ಅದ್ರ ಜೊತೆ ಕಾಂಪಿಟೇಟ್ ಮಾಡಬೇಕಾಗಿದೆ ಇವಾಗ. ಹಾಗಾಗಿ ಅಲ್ಲಿ ಸಿಂಗರ್ಗಳು ಕೂಡ ಇವತ್ತು, ಮುಂಚೆ ಏನಿತ್ತಂದರೆ ಒಂದು 15-20 ವರ್ಷ ಮುಂಚೆ ನೀವು ಸಿಂಗರ್ ಆಗಬೇಕು, ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ, ನಿಮ್ಮ ಒಳಗಡೆ ಕಲೆ ಇದ್ದರೆ, ನೀವು ಏನಾದರೂ ಹಾಡ್ಬೇಕಂದ್ರೆ ಆಲ್ಬಮ್ ರಿಲೀಸ್ ಮಾಡೋಕ್ಕೆ ತುಂಬ ಕಾಸ್ಟ್ಲಿ ಇತ್ತು ಅವಾಗ. ಯೂಟ್ಯೂಬ್ ಚಾನಲ್ ಏನೂ ಇರಲಿಲ್ಲ. ನೀವು ಕ್ಯಾಸೆಟ್ ಕಂಪ್ನಿ ಥ್ರೂ ನೀವು ಒಂದು ಹಾಡನ್ನು ರಿಲೀಸ್ ಮಾಡಬೇಕು ನಿಮ್ಮ ಟ್ಯಾಲೆಂಟ್ ಇದ್ದರೆ, ಇಲ್ಲಾಂದ್ರೆ ಸಿನಿಮಾದಲ್ಲಿ ಹಾಡಬೇಕು, ಇಲ್ಲ ಸೀರಿಯಲಲ್ಲಿ ಹಾಡಬೇಕು. ಅದು 3 ಪ್ಲ್ಯಾಟ್ಫಾರ್ಮ್ಗೆ ಇದು. ಇವಾಗ ಏನಿದೆ, ನೀವೇ ಒಂದು ರೆಕಾರ್ಡ್ ಮಾಡಿಬಿಡಿ, ನಿಮ್ಮದೇ ಒಂದು ಸಿಸ್ಟಮ್ ಇವಾಗ ತುಂಬ ಕರಾವೋಕೆ ಬಂದಮೇಲೆ ತುಂಬ ಈಸಿಯಾಗಿದೆ. ಅದನ್ನೇ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಚೆನ್ನಾಗಾಯಿತು, ಜನಗಳಿಗೆ ಇಷ್ಟ ಆಯಿತು ಅಂದರೆ ಪಾಪ್ಯುಲರ್ ಆಗಿಬಿಡ್ತಾರೆ. ಅಂದರೆ ಈಸಿ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಸಿನಿಮಾ ಹಾಡುಗಳು ಕೂಡ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಇನ್ನೊಂದು ಜನಗಳಿಗೆ ಏನಾಗಿದೆ, ತುಂಬ ಕಂಟೆಂಟ್ ಬಂದುಬಿಟ್ಟಿದೆ ಇವಾಗ. ಒಂದು ದಿವಸಲ್ಲಿ ನಾನು ಅನಿಸಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಒಂದು 100 ಹಾಡುಗಳು ರಿಲೀಸ್ ಆಗ್ಬೋದು. ಪ್ರೈವೇಟ್ ಹಾಡುಗಳು, ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಪಂಜಾಬಿ, ಹಿಂದಿ ಎಲ್ಲ ಸೇರಿ ಒಂದು 100 ಹಾಡುಗಳಂತೂ ಎವ್ರಿ ಡೇ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ ಸರ್. ನೀವು 100 ಹಾಡುಗಳು ರಿಲೀಸ್ ಆಗಿ ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು, ಮತ್ತು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಅವು ಮುಂಚೆ ಏನಿತ್ತು, ಮನುಷ್ಯನಿಗೆ ಊಟ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ದು ಒಂದು ಮುದ್ದೆ ಸಾರು ಸಿಕ್ಕರೆ ಎಷ್ಟು ಖುಷಿ ಆಗ್ತಿತ್ತು. ಬೆಳಗಿನ ಸಾಯಂಕಾಲ ತನಕ ಇವಾಗ ಬೇರೆ ಬೇರೆ ವೆರೈಟಿ ಡಿಶ್ ಸಿಗ್ತಾ ಇದೆ ಮನುಷ್ಯನಿಗೆ. ಆವಾಗ ಮುದ್ದೆ ಸಾರಿಗೆ ಬೆಲೆ ಉಳಿದಿಲ್ಲ. ಆ ಥರ ಆಗಿಬಿಟ್ಟಿದೆ ಹಾಡುಗಳು ಕೂಡ. ಅದೇ ಪರಿಸ್ಥಿತಿ, ಹಾಡಾಗಲಿ ಸಿನಿಮಾಗಳದಾಗಲಿ ಪರಿಸ್ಥಿತಿ ಆಗಿಬಿಟ್ಟಿದೆ ಇವಾಗ. ಕಂಫರ್ಟ್ ಝೋನಿಂದ ಆಚೆ ಬಂದು ಚಿತ್ರರಂಗದಲ್ಲಿ ಹೇಳಿಕೆಗಳನ್ನು ಕೊಡೋದು ಎಲ್ಲರ ಕೈಯಲ್ಲೂ ಸಾಧ್ಯ ಆಗೋದಿಲ್ಲ. ನೀವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಧೈರ್ಯದ ಸ್ಟೇಟ್ಮೆಂಟ್ ಕೊಡ್ತೀರಾ. ನಾನು ನಮ್ಮ ಕನ್ನಡದ, ನಮ್ಮ ನೆಲದ ಸಿಂಗರ್ಗಳನ್ನು ಯಾಕೆ ಕಡಿಮೆ ಬಳಸ್ಕೊಳ್ತೀನಿ ಅನ್ನೋದಕ್ಕೂ ಕಾರಣ ಕೊಡ್ತೀರಾ. ಬೇರೆ ಆಚೆಯಿಂದ ಬಂದಂಥ ಸಿಂಗರ್ಗಳು ನಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀರಾ. ಆ 2 ವ್ಯತ್ಯಾಸಗಳು ಹೇಳಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ? ನೋಡಿ, ಕೆಲವೊಂದು ಸರಿ ಏನಾಗುತ್ತೆ, ಈಗ ರೀಸೆಂಟಾಗಿ ನಾನು ಯಾರ ಹೆಸರು ಹೇಳಲ್ಲ, ಮೊನ್ನೆ ಒಂದು ರೀಸೆಂಟಾಗಿ ಒಂದು ಹುಡುಗಿಗೆ ಹಾಡಿಸಿದೆ ನಾನು. 2 ಸಾಂಗ್ ಹಾಡಿಸಿದ್ದೀನಿ ನಾನು. ಆ ನಂತರ ಒಂದು 4 ಸರಿ ಕಾಲ್ ಮಾಡಿದ್ದೀನಿ ಸರ್. ಕನ್ನಡ ಹುಡುಗಿನೇ ಅವಳು, ರೀಸೆಂಟಾದ ಸಿನಿಮಾಗಳಲ್ಲಿ ಹಾಡಿದ್ದವಳು. ಆ ನಂತರ 4 ಸಾಂಗ್ ಸಲುವಾಗಿ ಕರೆದಿದ್ದೆ ನಾನು. ಕಾರಣ ಅವ್ರು ಬ್ಯುಸಿ ಇದ್ಲೋ ಏನೋ ಗೊತ್ತಿಲ್ಲ, ಕಾರಣಗಳು. ಸರ್, ಒಂದು 4 ದಿವಸ ನಂತರ ನಾನು ಫೋನ್ ಮಾಡ್ತೀನಿ, 15 ದಿವಸ ನಂತರ ಫೋನ್ ಮಾಡ್ತೀನಿ. ಇಲ್ಲಿವರೆಗೆ ಒಂದು ಕಾಲ್ ಇಲ್ಲ ಸರ್. ಅದು ನೀವು ನನಗೆ ಕಾಲ್ ಮಾಡಿದ್ರಿ, ಒಂದು 4 ಸಾಂಗ್ ಸಲುವಾಗಿ ಕಾಲ್ ಮಾಡಿದ್ರಿ 2-3 ಸಾರಿ. ನಾನು ಆ ಟೈಮಲ್ಲಿ ಬ್ಯುಸಿ ಇದ್ದೆ ಸರ್. ಅದು ಸಾಂಗ್ ನಾನು ಯಾವಾಗ ಬರಲಿ ಸರ್, ಹಾಡಲಿ ಅನ್ನೋ ಕರ್ಟಸಿ ಇಲ್ಲ. ಇದ್ದಾರೆ, ಇಲ್ಲೂ ತುಂಬ ಜನ ಇದ್ದಾರೆ. ಅನುರಾಧ ಭಟ್ ಇದ್ದಾರೆ, ನಮ್ಮದು ಇನ್ನೂ ಹೊಸ ಸಿಂಗರ್ ಶಶಿಕಲಾ ಅಂತಿದ್ದಾರೆ, ಶಶಿಕಲಾ ಸುನೀಲ್ ಅಂತ ಸಿಂಗರ್ಗಳು ಇದ್ದಾರೆ ತುಂಬ. ಫೋನ್ ಮಾಡಿದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ಬರ್ತಾರೆ. ಅನುರಾಧ ಮೇಡಮ್ ಯಾವತ್ತು ಪೇಮೆಂಟ್ ನನಗೆ ಕೇಳಿಲ್ಲ ಇಲ್ಲಿವರೆಗೆ. ಅವ್ರ ಥರ ತುಂಬ ಜನ ಇದ್ದಾರೆ. ಚೈತ್ರ ಮೇಡಮ್ ಅವ್ರು ಇದ್ದಾರೆ, ನಂದಿತಾ ಮೇಡಮ್ ಹಾಡಿದ್ರು ಅವಾಗ. ಅವರು ಏನಂದರೆ, ಅವ್ರು ಅಂಥ ಒಂದು ಕಷ್ಟದಿಂದ ದೊಡ್ಡ ಸಿಂಗರಾಗಿ ಬೆಳೆದಿದ್ದಾರೆ ಅವರೆಲ್ಲ. ಈ ಹಳೆ ಸಿಂಗರ್ಗಳ ಯಾರ್ಯಾರು ಇದ್ದಾರಲ್ಲ, ಹೇಮಂತ್ ಅವರಾಗಿರಲಿ, ರಾಜೇಶ್ ಕೃಷ್ಣನ್ ಅವರಾಗಲಿ, ಒಂದು ಪ್ರೋಸೆಸ್ಸಿಂದ ಬಂದಿದ್ದಾರೆ. ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂದ್ರೆ ಅಷ್ಟು ಈಸಿ ಇರಲಿಲ್ಲ ಆವಾಗ. ಆ ಪ್ರೋಸೆಸ್ಸು, ಆ ಕಷ್ಟಗಳು, ಆ ಸಾಧನೆಯನ್ನು ಮಾಡಿ ಮುಂದೆ ಬಂದು ಇಷ್ಟೊಂದು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಹೆಸರು ಮಾಡಿದ್ದಾರೆ. ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತು. ಇವತ್ತಿನ ಜನ್ರೇಷನ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಸರ್. ಯಾಕಂದರೆ ಮೊಬೈಲ್ ತೊಗೊಳ್ಳೋದು, ಒಂದು ಹಾಡ ರೆಕಾರ್ಡ್ ಮಾಡೋದು, ಫೇಸ್ಬುಕ್ಕಲ್ಲಿ ಬಿಟ್ಟರೆ ಯಾರೋ 3 ನನ್ನ ಮಕ್ಕಳು 10 ಅಕ್ಕ ಸೂಪರ್, ಅವರು ಲುಕ್ಕಿಗೆ ನೋಡಿ ಮಾಡ್ತಾರೋ ಕಾಮೆಂಟ್ಸ್ ಗೊತ್ತಿಲ್ಲ, ಅವ್ರು ಹಾಡಿ ಮಾಡ್ತಾರೋ ಅರ್ಧ ಜನಗಳು, ಲುಕ್ಕಿಗೆ ನೋಡಿ ಮಾಡ್ತಾರೆ ಜನಗಳು, ಅವ್ರು ಸಿಂಗಿಂಗ್ ನೋಡಿ ಮಾಡ್ತಾರೆ. ಸಿಂಗಿಂಗ್ ಅಂತೂ ಗೊತ್ತಾಗಲ್ಲ.
ಗೊತ್ತಾಗ, ತುಂಬ ಡೀಪ್ ಸಿಂಗಿಂಗ್ ಗೊತ್ತಾಗ ತುಂಬ ರೇರ್ ಪರ್ಸನ್, 1% ಜನಗಳಿಗೂ ಒಂದು ಕ್ವಾಲಿಟಿ ಗೊತ್ತಾಗ ತುಂಬ ರೇರ್ ಪರ್ಸನ್ಗಳಿಗೆ. ಅಂಥವ್ರ ಮುಖ ಸೂಪರ್ ಅಂತಲೇ ಹಾಕ್ಬಿಡ್ತಾರೆ ಅಲ್ಲಿ. ನಮ್ಗೆ ಹೊಟ್ಟೆ ಉರಿಯುತ್ತೆ, ಏನು ನೀವು ಮೂರ್ಖರ ಥರ ಒಂದು ಶ್ರುತಿ ಇಲ್ಲ, ತಾಳ ಇಲ್ಲ, ಇವಕ್ಕೆಲ್ಲ ಹೊಗಳ್ತಾರೆ ಅಂದಾಗ ಹೊಟ್ಟೆಗೆ ಬೆಂಕಿ ಬೀಳುತ್ತೆ ಸರ್ ನಮಗೆ. ಅದು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಬೇಕು ನಾವು. ಅಂಥ ಮೂರ್ಖರಿಗೆಲ್ಲ ಸಪೋರ್ಟ್ ಮಾಡೋದಿಲ್ಲ ನಾನು ಯಾವತ್ತು. ನಾನು ಹಿನ್ನೆಲೆ ಚೆನ್ನಾಗಿರ್ಬೇಕು, ಕಲ್ತಿರೋರು ಇರಬೇಕು, ಅದೊಂದು ಪ್ರೊಸೆಸ್ಸಿಂದ ಬಂದಿರಬೇಕು, ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ. ಆದರೆ ಇವತ್ತಿನ ಜನ್ರೇಷನ್ ಏನಾಗಿದೆ ಅಂದರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿಲ್ಲ, ಕಷ್ಟಪಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಒಂದು ರೀಲ್ ಮಾಡಿಬಿಟ್ರೆ 10 ಜನ ಲೈಕ್ ಮಾಡ್ತಾರಪ್ಪ, ನಾನೇನು ರೆಕಾರ್ಡಿಂಗ್ ಹೋಗಿ ಹಾಡಬೇಕು ಅಂತ. ಅದು ಒಂದು ಇರೋದ್ರೆ ನನಗೆ ಬೇಜಾರಿದೆ ತುಂಬ. ಇದಕ್ಕೆ ಪೂರಕವಾಗಿ ಒಂದು ಇನ್ಸ್ಟೆಂಟ್ ಹೇಳ್ತೀನಿ. ಒಂದು ದೊಡ್ಡ ಸಿನಿಮಾ ಸರ್, ತುಂಬ ದೊಡ್ಡ ನಿರ್ದೇಶಕರು ಆಡಿಯೋ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಆ ಒಬ್ಬ ಸಿಂಗರು, ನಮ್ಮ ಸಿಂಗರು, ಆ ಸಿಂಗರ್ ಹಾಡಿರೋ ಹಾಡು ಆ ಕಾರ್ಯಕ್ರಮದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಆದರೆ ಆ ಸಿಂಗರ್ಗೆ ಫೋನ್ ಮಾಡಿದ್ರೆ, ಸರ್ ನಾನು ಯಾವುದೋ ಬೇರೆ ಕಮಿಟ್ಮೆಂಟಲ್ಲಿದ್ದೀನಿ, ನನಗೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನೊಂದು 5ರಿಂದ 10 ನಿಮಿಷ ಬಂದು ಹೋಗ್ಬಿಡ್ಲಾ ಅಂತ. ಇದು ಕೇವಲ ನಾಮಕಾವಸ್ಥೆಗೆ ನಾನು ಬರ್ತೀನಿ ಅಂತ. ನಮ್ಮ ನೆಲದ ಸಿಂಗರ್ಗಳಿಗೆ ಎಲ್ಲೋ ಒಂದು ಕಡೆ ವರ್ಕ್ ಕಮಿಟ್ಮೆಂಟ್ ಅನ್ನೋದು ಇನ್ನೂ ಕಲಿಯೋ ಅವಶ್ಯಕತೆ ಇದೆಯಾ ಅಂತ ಒಂದು ಆತಂಕ ಮೂಡುತ್ತೆ ನಮಗೆ. ಏನು ಹೇಳ್ತೀರಾ? ಇಲ್ಲ, ವರ್ಕ್ ಕಮಿಟ್ಮೆಂಟ್ ಅಂತಿಲ್ಲ ಸರ್, ಎಲ್ಲ ಕಡೆ ಇದೆ. ಇಲ್ಲೇ ಅಂತಿಲ್ಲ, ನಮ್ಮ ಕನ್ನಡದಲ್ಲಿ ಅಂತಿಲ್ಲ, ಎಲ್ಲ ಇದರಲ್ಲಿದೆ, ಪ್ಲೇಸಸ್ ಇದೆ. ಬಟ್ ಇವತ್ತಿನ ಜನ್ರೇಷನೇ ಆಗಿದೆ ಸರ್. ಯಾವ ಭಾಷೆ ಅಂತ ನಾನು ಹೇಳೋದಿಲ್ಲ, ಇದೇ ಪರ್ಟಿಕ್ಯುಲರ್ ಕನ್ನಡ ಭಾಷೆನೇ ಆಗಿರಲಿ, ಹಿಂದಿ ಭಾಷೆನೇ ಆಗಲಿ, ಇವತ್ತಿನ ಜನ್ರೇಷನ್ಗೆ ಆ ಸೀರಿಯಸ್ನೆಸ್ ಇಲ್ಲ ಸರ್. ಒಂದು ಕೆಲಸ ಸಿಕ್ಕಿದೆ ನನಗೆ, ಕೆಲಸ ತುಂಬ ದೊಡ್ಡದು ಅಂತ, ಅದು ಬೇರೆ ಕಮಿಟಾಗಿ ಗೊತ್ತಿಲ್ಲ. ಅವರು ಇನ್ನೊಂದು ರೆಕಾರ್ಡಿಂಗಲ್ಲೇ ಬ್ಯುಸಿ ಇದ್ರು, ಅಥವಾ ಮುಂಚೆನೇ ಕಮಿಟ್ ಆಗಿದ್ದಿತ್ತು, ಅಕಸ್ಮಾತ್ ರೀಸೆಂಟಾಗಿ ಕಮಿಟ್ ಆಗಿದ್ದಾರೆ ಅಂದರೆ, ಅವ್ರದ್ದೊಂದು ಆಡಿಯೋ ರಿಲೀಸ್ ಆಗ್ತದೆ ಅಂದರೆ ಆ ಕಮಿಟ್ಮೆಂಟ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನಾನು ಒಂದು 2 hours ಬಿಟ್ಟು ಬರ್ತೀನಿ ಸರ್, 3 hours ಬಿಟ್ಟು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇದೊಂದು ಆಡಿಯೋ ರಿಲೀಸ್ಗೆ ಫಂಕ್ಷನ್ಗೆ ಅಟೆಂಡ್ ಆಗಿ ಅಲ್ಲಿ ಹೋಗಬೇಕಾಗಿತ್ತು ಅಂತ ನನ್ನೊಂದು ಪರ್ಸ್ನಲ್ ಹೇಳಿಕೆ, ಅನಿಸಿಕೆ. ಅದು ಇವತ್ತಿಲ್ಲ ಅನಿಸುತ್ತೆ, ಅದು ಕಡಿಮೆ ಆಗಿದೆ ಸರ್. ಸಂಗೀತ ನಿರ್ದೇಶಕರು ಗಾಯಕರು ನಡುವೆ ಒಂದು ಸಂಬಂಧ ಯಾವಾಗಲೂ ಚೆನ್ನಾಗಿರಬೇಕು ಸರ್. ನೀವು ಹೇಗೆ ಅಡಾಪ್ಟ್ ಮಾಡ್ಕೊಳ್ತೀರಾ ಗಾಯಕರನ್ನು? ನಾನು ಯಾವತ್ತೂ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ನನ್ನದೊಂದು ಮಗುವನ್ನು ಒಂದು ಚೆನ್ನಾಗಿ ಪಾಲನೆ ಪೋಷಣೆ ಮಾಡೋದು, ಒಂದು ಹೊಸ ರೂಪ ಕೊಡೋರೆ ಸಿಂಗರ್ಗಳು. ಹಾಗೆ ನಾನು ತುಂಬ ಇದು ಮಾಡ್ತೀನಿ. ಇವು ಹರ್ಟ್ ಆಗೋದಂದ್ರೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತದೆ. ಆನಂತರ ಸುಮಾರು ಸಿಂಗರ್ ಇದ್ದಾರೆ. ನಾನು ಫಸ್ಟ್ ಸೆಕೆಂಡ್ ಸಿನಿಮಾ, ನಾನು ಕಾರಂಜಿ ಸಿನಿಮಾದಲ್ಲಿ ನಾನು ಹೊಸ ಸಿಂಗರ್ಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಸರ್, ಇಲ್ಲಿಂದ ಇಲ್ಲ, ಇಲ್ಲಿನ ಸಿಂಗರ್ ಜುಬಿನ್ ನೌಟಿಯಾಲ್ ಸರ್. ಅವತ್ತು ಜುಬಿನ್ ನೌಟಿಯಾಲ್ ಏನೂ ಇರಲಿಲ್ಲ, ನಾನು ಮಾಸ್ ಲೀಡರ್ ಹಾಡಿಸಿದ್ದಾರೆ. ಇವತ್ತು ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಸಿಂಗರ್ ಅವನು ಜುಬಿನ್ ನೌಟಿಯಾಲ್. ಅವ್ರಿಗೆ ನಾನು ಮಾಸ್ ಲೀಡರಲ್ಲಿ ಹಾಡಿದಾಗ ಅವ್ರು ಏನೂ ಇರಲಿಲ್ಲ, ಹೊರಗಡೆ ಬಂದು ಕೂತಿದ್ರು. ಒಳಗಡೆ ಶ್ರೇಯ ಘೋಷಾಲ್ ಹಾಡುವಾಗ ಜುಬಿನ್ ನೌಟಿಯಾಲ್ ಹೊರಗಡೆ ಕೂತಿದ್ರು. ಪಾಪ ಅಷ್ಟೇ ಸಿಂಪ್ಲಿಸಿಟಿ. ಯಾಕಂದರೆ ಅವ್ರ ತಂದೆ MLA ಸರ್ ಅವರು. ಆದರೂ ಆ ಮನುಷ್ಯ ಸಿಂಪ್ಲಿಸಿಟಿ ಅಂದರೆ ಹುಚ್ಚಿತ್ತು ಅವನಿಗೆ, ಒಳಗಡೆ ಜೂನೂನ್ ಇತ್ತು. ನಾನು ಒಳ್ಳೆ ಸಿಂಗರ್ ಆಗಬೇಕು, ನಾನು ಒಂದು ಗೆಲ್ಬೇಕು ಅನ್ನೋದೊಂದು ಒಳಗಡೆ ಇತ್ತಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಮಗ ಆದರೂ ಹೊರಗಡೆ ಒಂದು ಚೇರ್ ಮೇಲೆ ಕೂತ್ಕೊಂಡು ವೇಟ್ ಮಾಡ್ತಿದ್ದನು. ನಾನು ಹೊರಗಡೆ ಬಂದು ರಿಕ್ವೆಸ್ಟ್ ಮಾಡಿದೆ, ಜುಬಿನ್ ಅವರೇ ಆधा ಗಂಟೆಗೆ ಒಂದು ಅರ್ಧ ಗಂಟೆ ಶ್ರೇ ಹಾಡ್ತಾರೆ, ನೆನೆ ಕೊಯ್ ಬಾತ್ ಸರ್ ಮೈ ಹೈಪರ್ ಬೈಟ ಹಚ್ಚೋ ಅಂತ ಇಯರ್ಫೋನ್ಸ್ ಹಾಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿದ್ರು. ಅಂದ್ರೆ ಆ ಇವತ್ತಿನ ಹುಡುಗರ ಹತ್ರ ಅಲ್ಲ. ಆ ನಂತರ ವಿಶಾಲ್ ಮಿಶ್ರಾ ಏನೂ ಇರಲಿಲ್ಲ ಸರ್. ಶಕೀಲಾಗಿ 2018 19 ಹಾಡ್ಸೋ ಇವತ್ತು ನಂಬರ್ 1 ಸಿಂಗರ್ ಅವನು. ಅರಿಜಿತ್ ಬಿಟ್ಟರೆ ಅವನೇ ನಂಬರ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅವನೇ ಇದ್ದಾನೆ ಬಾಂಬೆಯಲ್ಲಿ. ಅವರಿಗೆಲ್ಲ ಇದಿತ್ತು. ಬಟ್ ಇವಾಗ ಬಿಹೇವಿಯರ್ಗೆ ಬದಲಾಗ್ತಿದೆ ಅವ್ರದ್ದೆಲ್ಲ. ಗೆದ್ದ ತಕ್ಷಣ ನಮ್ಮ ಕನ್ನಡದ ಸಿಂಗರ್ ಒಬ್ಬ ತುಂಬ ದೊಡ್ಡ ಸಿಂಗರ್, ನಾನು ಅವನಿಗೆ 10,000 ರೂಪಾಯಿ 12,000 ರೂಪಾಯಿ ಕೊಟ್ಟು, ತುಂಬ ದೊಡ್ಡ ಹೆಸರಿದೆ, ಹೆಸರು ಹೇಳಿಕ್ಕೆ ಇಷ್ಟಪಡಲ್ಲ. ಇದೇ ವಿಜಯನಗರ ಮೆಟ್ರೋದಿಂದ ನನ್ನ ಈ ಸ್ಟುಡಿಯೋಗೆ ನಡ್ಕೊಂಡು ಬಂದಿದ್ದಾನೆ ಅವನು. 10,000 ರೂಪಾಯಿ 15,000 ಕೇಳಿದ್ರು, 12,000 ಕೊಟ್ಟೆ ಹಾಡಿದ್ರು. ಅದು ನಾನು 3ನೇ ಸಾಂಗ್ ಹಾಡಿಸಿರ್ಬೇಕು ಅವನಿಗೆ. ಅವನ ಹೆಸರು ನೋಡಿ ಹಾಡಿಸಿಲ್ಲ, ನಾನು ಹೆಸರು ಇರಲಿಲ್ಲ ಅವನಿಗೆ. ನಾನು ಇಲ್ಲಿ ಹಾಡಿದಾಗ ಅವನಿಗೆ ಅದೇ ಹೇಳಿದ್ದೆ, ನೀನು ಮುಂದೆ ಒಂದು ದಿವಸ ರೈಮಾನ್ ಹಾಡ್ತೀಯಪ್ಪ, ಕ್ಯಾಪಬಿಲಿಟಿ ಇದೆ ನಿನ್ನ ಹತ್ರ, ಅಷ್ಟು ಚೆನ್ನಾಗಿದೆ ಸಿಂಗರ್. ನಮ್ಮ ಹತ್ರ ಒರಿಜಿನಲ್ ಸಿಂಗರ್ ಅಂದರೆ ತಂದೆ ಬಂದಂಥ ಸ್ವಂತಿಕೆ ಇಟ್ಕೊಂಡು ಬಂದಂಥ ಸಿಂಗರ್ ತುಂಬ ರೇರ್ ಇದ್ದಾರೆ ಸರ್. ಕನ್ನಡ ಇಂಡಸ್ಟ್ರಿ 70 ವರ್ಷ ಆಯ್ತು, 75 ವರ್ಷ ಆಯಿತು, ಎಷ್ಟಾಯಿತು ನನಗೆ ಲೆಕ್ಕ ಇಲ್ಲ. ಬಟ್ ಇಲ್ಲಿವರೆಗೆ ಸಿನಿಮಾಗಳ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಶುರುವಾದ ನಂತರ ಇಲ್ಲಿವರೆಗೆ ಬಂದಂಥ ಪ್ಲೇಬ್ಯಾಕರ್ ಸಿಂಗರ್ಗಳು ಕೆಲವೇ ಬೆರಳಲ್ಲಿ ಎಣಿಸ್ಬೋದು ಸರ್. ಅಂಥ ಸಿಂಗರ್, ಒರಿಜಿನಲ್ ಸಿಂಗರ್ ಬಂದವರು ಅವ್ರು. ಇಲ್ಲಾಂದರೆ ಎಲ್ಲರೂ ಕಾಪಿಡ್ ಸಿಂಗರ್ ಸರ್. ಯಾರು ಯೇಸುದಾಸು ಕಾಪಿ ಮಾಡ್ತಾರೆ, ಯಾರು SP ಬಾಲಸುಬ್ರಹ್ಮಣ್ಯ ಕಾಪಿ ಮಾಡ್ತಾರೆ. ತನ್ನ ಸ್ವಂತಿಕೆ ಬಂದಂಥ ಕೆಲವು ಸಿಂಗರಲ್ಲಿ ಅವನು ಒಬ್ಬನು. ಆ ನಂತರ ಬಂದಾಗ ನಾನು ಮ್ಯಾನೇಜರ್ಗೆ ಮಾತಾಡಿ, ಮ್ಯಾನೇಜರ್ ಹತ್ರ ನನಗೇನು ಕೆಲಸಪ್ಪ ನಿಂದು, ನೀನು ಸಿಂಗರ್ ಇದೆಯಾ, ನನಗೆ ಮ್ಯೂಸಿಕ್ ಕಂಪೋಸರ್. ನನ್ನ ಮ್ಯಾನೇಜರ್ ಹತ್ರ ಮಾತಾಡ್ಸಲ್ಲ ಸರ್ ಯಾವತ್ತು. ನಾನು ಸಿಂಗರ್ ಹತ್ರ, ನನ್ನ ಮ್ಯೂಸಿಷಿಯನ್ಸ್ಗಳ ಹತ್ರ, ನನ್ನ ಮ್ಯಾನೇಜರ್ ಹತ್ರ ಯಾವತ್ತೂ ಮಾತಾಡ್ಸಲ್ಲ. ನನಗೇನು ಬೇಕು, ನನ್ನ ಮ್ಯೂಸಿಷಿಯನ್ಸ್ ಹತ್ರ ಏನು ಬೇಕಂತ ನಾನು ಡೈರೆಕ್ಟ್ ಮಾತಾಡ್ತೀನಿ. ನಾನು ಸಿಂಗರ್ಗೆ ಏನು ಬೇಕಂತ ನಾನೇ ಕಾಲ್ ಮಾಡ್ತೀನಿ. ಅದು ಯಾರೇ ಇರಲಿ, ಡೈರೆಕ್ಟ್ ಕಾಲ್ ಮಾತಾಡೋದಾಗೆ ನನಗೆ ಸಮಾಧಾನ. ನಂದೊಂದು ಸಾಂಗ್ ಇದೆ, ಹೀಗೆ ನೀವು ಹಾಡಬೇಕು ಅಂತ. ಅವ್ನು ಆ ಕಡೆ ಮ್ಯಾನೇಜರ್ ಬೇಕು ಸರ್. ನನ್ನ ಮ್ಯಾನೇಜರ್ ಯಾರು ಮೊನ್ನೆ ಒಂದು ಹೊಸ ಸಿಂಗರ್ ಸರ್ ಕಾಲ್ ಮಾಡಿದ್ರು, ಸರ್ ನನ್ನ ಮ್ಯಾನೇಜರ್ ಮಾತಾಡ್ತಾರೆ ಸರ್ ಡೀಟೇಲ್. ನಿಮ್ಮ ಮ್ಯಾನೇಜರ್ ನಿನ್ನ ಹತ್ರ ಇಟ್ಕೊಂಡು, ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದು ನೀನು. ಅಂದರೆ ಈ ಬಿಹೇವಿಯರ್ಗಳು, ಆ್ಯಟಿಟ್ಯೂಡ್ಗಳೆಲ್ಲ ತುಂಬ ಬದಲಾಗಿದೆ. ಕಾಲ ಬದಲಾಗಿರ್ಬೋದು, ಬಟ್ ನಿಮ್ಮದು
ಸಿಂಗಿಂಗ್ ಅದೇ ಇದೆ, ಸಾಧನೆ ಅದೇ ಇದೆ. ಆ ಬಿಹೇವಿಯರ್ಗಳು ನನಗೆ ಆಗಲ್ಲ ಸರ್. ಸರ್ ನಿಮಗೆ ಮುಂಬೈ ಅಂತ ತಗೊಂಡ್ರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಪಾಯಿಂಟ್ ಇದೆ ಮುಂಬೈಗೂ ನಿಮಗೂ ಕೂಡ. ನಾನು ಕೆಲವು ಗಾಯಕರ ಹೆಸರೇ ತೆಗೆದುಕೊಳ್ತೀನಿ. ಸೋನು ನಿಗಮ್ ಆಗಿರ್ಬೋದು, ಶಾನ್ ಆಗಿರ್ಬೋದು, ಉದಿತ್ ನಾರಾಯಣ್, ಸುನಿಧಿ ಚೌಹಾನ್, ಇವರೆಲ್ಲ ಇಂಡಸ್ಟ್ರಿಗೆ ಕಾಲಿಟ್ಟ ಸಮಯದಿಂದನೂ ಒಂದು ಕಾನ್ಸ್ಟೆಂಟ್ ರನ್ನನ್ನು ಕಾಪಾಡಿಕೊಂಡಿದ್ದಾರೆ ಅವ್ರವ್ರ ಕೆರಿಯರಲ್ಲಿ. ಈಗಲೂ ಕೂಡ ಅವ್ರಿಗೆ ಡಿಮ್ಯಾಂಡ್ ಕುಗ್ಗಿಲ್ಲ. ಈಗಲೂ ಕೂಡ 4 ಸಾಂಗ್ಗಳು ದಿನಕ್ಕೆ ಹಾಡಲೇಬೇಕಾದಂಥ ಒಂದು ಬೇಡಿಕೆ ಉಳಿಸ್ಕೊಂಡಿದ್ದಾರೆ. ನಮ್ಮ ಕನ್ನಡದ ವಿಚಾರಕ್ಕೆ ಬಂದರೆ ಕೆಲವು ಸಿಂಗರ್ಗಳು ಆ ಥರ ಲಾಂಗ್ ರನ್ ಸಸ್ಟೈನಬಿಲಿಟಿನ ಕಾಪಾಡ್ಕೊಂಡಿರೋದು. ಯಾಕೆ ಈ ಥರ ಒಂದು ಬದಲಾವಣೆಗಳಾಗ್ತವೆ ಗಾಯಕರಲ್ಲಿ? ನಮ್ಮ ಗಾಯಕರಿಗೆ ಆ ಒಂದು ಕೆಪಾಸಿಟಿ ಇಲ್ವಾ, ಅಥವಾ ಆ ಇನ್ನರ್ ಕೋರ್ ಇಲ್ವಾ? ನೀವು ನೋಡೋದು ಹೇಗೆ ಈ ವಿಷಯಗಳನ್ನ? ಸರ್, ಒಂದು ಟೋನ್ ಕ್ವಾಲಿಟಿ ಅಂತ ಒಂದಿರುತ್ತೆ, ಒಂಥರ ಸಿಂಗಿಂಗ್ ಸ್ಟೈಲ್ ಅಂತ ಇರುತ್ತೆ ಸರ್. ಅದೇ ಅದನ್ನಲ್ಲ, ನಿಮಗೆ ನಮ್ಮ ಹತ್ರ ಇತಿಹಾಸ ತೊಗೊಂಡ್ರೆ ಬೆರಳೆಣಿಕೆಗಿಂತಲೂ ಕಡಿಮೆ ಸರ್. ನೀವು ಇಷ್ಟು ಬೆರಳಲ್ಲಿ ಸಾಕಾಗ್ಬಿಡುತ್ತೆ. 5 ಬೆರಳಿದೆ, 5 ಬೆರಳೇ ಸಾಕಾಗ್ಬಿಡುತ್ತೆ ಅವ್ರು ಲೆಕ್ಕ ತೊಗೊಂಡ್ರೆ ಒರಿಜಿನಲ್ ಸಿಂಗರ್ಗಳು ಯಾರಿದ್ದಾರೆ ಅಂತ. ನಿಮ್ಮ ಸ್ವಂತಿಕೆ ಏನೂ ಇಲ್ಲ ಸರ್. ಕೈಲಾಶ್ ಖೇರ್ ತಗೊಳ್ಳಿ, ಕೈಲಾಶ್ ಖೇರ್ ಬಿಫೋರ್ 100 ವರ್ಷದ ಇತಿಹಾಸ ತಗೊಳ್ಳಿ, ಕೈಲಾಶ್ ಖೇರ್ ಥರ ಟೋನ್, ಅವನ ಥರ ಹಾಡೋ ಸ್ಟೈಲ್ ಸಿಂಗರ್ ಕೈಲಾಶ್ ಖೇರ್ ಒಬ್ಬನೇ ಇದ್ದಾನೆ. ಅವನಕ್ಕಿಂತಲೂ ಮುಂಚೆ ಯಾರೂ ಬಂದಿಲ್ಲ, ಅವ್ನು ಯಾವುದೂ ಕಾಪಿ ಮಾಡಲ್ಲ. ಉದಿತ್ ನಾರಾಯಣ್ ತಂದೆ ಆದ ಟೋನ್ ಕ್ವಾಲಿಟಿ ಇದೆ, ತಂದೆ ಆದ ಒಂದು ಸಿಂಗಿಂಗ್ ಸ್ಟೈಲ್ ಇದೆ. ಸ್ವಲ್ಪ ಮೊಹಮ್ಮದ್ ರಫಿ ಫಾಲೋ ಮಾಡ್ತಾರೆ. ಫಾಲೋ ಮಾಡೋದು ಬೇರೆ, ಕಾಪಿ ಮಾಡೋದು ಬೇರೆ ಸರ್. ಫಾಲೋ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಾನು ಫಾಲೋ ಮಾಡ್ತೀನಿ ಸರ್. ಯಶೋದಾಸ್ ತುಂಬ ಫಾಲೋ ಮಾಡ್ತೀನಿ. ನನ್ನ ಮನೆಯಲ್ಲೆಲ್ಲ ದೊಡ್ಡ ಫೋಟೋಗಳು ಇಟ್ಟಿದ್ದು ನೋಡಿ, ಯಶೋದಾಸ್ ಫೋಟೋ ಇದೆ. ಬಟ್ ಫಾಲೋ ಮಾಡೋದು ಬೇರೆ, ಕಾಪಿ ಮಾಡೋದು ಬೇರೆ. ಇವ್ರು ಎಲ್ಲರೂ ಸರ್. ಸೋನು ನಿಗಮ್ ಕೂಡ ಮೊಹಮ್ಮದ್ ರಫಿ ವರ್ಜನ್ಗಳು ಹಾಡ್ಕೊಂಡೇ ಬಂದಿದ್ದು. ನಾವು ಸೋನು ನಿಗಮ್ ಸಿನಿಮಾದಲ್ಲಿ ಹಾಡೇ ಇರಲಿಲ್ಲ ಸರ್. ನಾನು ಸೋನು ನಿಗಮ್ 1989-19 ನೋಡ್ತೀನಿ. ನಾನು ಅವನ ಕ್ಯಾಸೆಟ್ಗಳು ನಾನು 19 ಕೇಳ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದೇನೆ ಅವತ್ತಿಂದ ಸೋನು ನಿಗಮ್ ವರ್ಜನ್ಸ್ಗಳು ಕೇಳಿದ್ದೀನಿ. ಅವ್ನು ಕವ್ವಾಲಿಗಳು ಹಾಡಿದ್ದಾನೆ, ಮತ್ತು ಭಕ್ತಿಗೀತೆಗಳು ಹಾಡಿದ್ದಾನೆ, ಅಂತರ ವರ್ಜನ್ಗಳು. ಮೊಹಮ್ಮದ್ ರಫಿ ವರ್ಜನ್ ಹಾಡಿದ್ದಾನೆ. ಅವತ್ತು ಮೊಹಮ್ಮದ್ ರಫಿ ಥರ ಹಾಡ್ತಿದ್ನು. ಅವ್ನು ಬರ್ತಾ 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 ಸರ್ ಅವ್ನು ಬದಲಾವಣೆ ಮಾಡ್ಕೊಂಡು ಅನಿಸುತ್ತಿದೆ ಯಾವ ಮೊಹಮ್ಮದ್ ರಫಿ ಇದ್ದಾರೆ ಸರ್ ಅದರಲ್ಲಿ. ಹಿಂದಿಯಲ್ಲಿ ಹಾಡಿದ ಒಂದು ಪರದೆ ಸರ್, ಏ ದಿಲ್ ದೀವಾನ, ಅದು ಸ್ವಂತ ಸ್ಟೈಲ್ ಅವನು. ಅಂದರೆ ಅವರನ್ನು ಆ ಹಾಡ ನಂದೇ ಒಂದು ಅಸ್ತಿತ್ವ ಇರಬೇಕು, ನಂದೇ ಒಂದು ಬೇರೆ ಪರಿಚಯ ಇರಬೇಕು, ನಂದೊಂದು ಬೇರೆ ಒಂದು ಪಹಚಾನ್ ಅಂತೀವಲ್ಲ, ಗುರುತು ಅದು ಇರ್ಬೇಕಂತ ಅದ್ರ ಸಲ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಹೋರಾಟ ಮಾಡಿದ್ದಾರೆ, ಅದ್ರ ಬಗ್ಗೆ ಕೃಷಿ ಮಾಡಿದ್ದಾರೆ. ಆವಾಗ ಬಂದವ್ರು ಸ್ವಂತಕ್ಕಾಗಿ ಇವತ್ತುವರೆಗೂ 30 ವರ್ಷ ಆದರೂ ಅವರು ಇಂಡಸ್ಟ್ರಿ ಬ್ಯುಸಿ ಇದ್ದಾರೆ. ಕಾರಣ ಅಷ್ಟೇ. ಸೋನು ನಿಗಮ್ ಮೇಲೆ ಸರ್ ನಾನು ಪೇಮೆಂಟ್ ಕೊಂಚ ರಶ್ಮಿ ಕೊಂಚ ಹುಣ್ಣಿಮೆ ಹಾಡಿಸಿದ ನಂತರ 2 ತಿಂಗಳಾದ್ರೂ ಪೇಮೆಂಟ್ ಕೇಳಿಲ್ಲ ಸರ್ ಆ ಮನುಷ್ಯ. ಅವ್ನ ಮ್ಯಾನೇಜರಿಂದ ಯಾವುದೂ ಕಾಲ್ ಬಂದಿಲ್ಲ ನನಗೆ. ನಾನೇ ಪ್ರೊಡ್ಯೂಸರ್ಗೆ ಹೇಳಿ, ಸರ್ ಅವ್ರು ಪೇಮೆಂಟ್ ಆಗಿಲ್ಲ ಇನ್ನೂ ಸೋನು ನಿಗಮ್ದು. ಸೋನು ನಿಗಮ್ ಅವತ್ತು 2 ಲಕ್ಷ ತಗೋತಿದ್ರು ಅವರು. ಅನಿಸುತ್ತಿದೆ ಹಿಟ್ ಆದ ತಕ್ಷಣ ಮುಂಗಾರು ಇಮ್ಮಿಡಿಯೇಟ್ 2 ಲಕ್ಷ ಪೇಮೆಂಟ್ ತಗೊಳ್ತಾ ಇದ್ರು. 2 ಲಕ್ಷ 2 ತಿಂಗಳ ನಂತರ ಹಾಕಿದ್ದೀನಿ ಸರ್. ಅವ್ರಿಗೆ ಪೇಮೆಂಟ್ ಕೇಳಲಿಲ್ಲ ಅವರು. ಅಂದರೆ ಕೆಲಸ ನನಗೆ ಒಂದು ಸರಿ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಅನುರಾಧ ಭಟ್ಟವ್ರಿಗೆ ಕಾಲ್ ಮಾಡಿದ್ದೆ ನಾನು. ಅವ್ರು ಕಾಲ್ ಮಾಡಿದಾಗ, ಮೇಡಮ್ ಒಂದು ಸಾಂಗ್ ಇದೆ ಮೇಡಮ್. ಆಯ್ತು ಸರ್, ಯಾವಾಗ ಮಾಡ್ಬೇಕು ಸರ್? ಒಂದು 2 ಡೇಸ್ ಮೇಡಮ್ ಮಾಡ್ಬೋದಾ, ಹೀಗೆ ನಾಳೆ ನಾಡಿದ್ದು ಮಾಡುವ? ಆಯ್ತು ಸರ್ ಮಾಡೋಣ ಅಂತ. ಮತ್ತು ನಿಮ್ಮ ಪೇಮೆಂಟ್ ಏನು ಮೇಡಮ್? ನಾನು ಪ್ರೊಡ್ಯೂಸರ್ಗೆ ಹೇಳಬೇಕು. ಸರ್ ಪರವಾಗಿಲ್ಲ ಸರ್, ನೋಡ್ಕೊಂಡು ಕೊಡಿ ಸರ್. ಇಲ್ಲ ಹೇಳಿ ಮೇಡಮ್, ಪ್ರೊಡ್ಯೂಸರ್ಗೆ ಹೇಳ್ಬೇಕು. ನಾನಂದರೆ ಏನೋ ಕೊಡ್ತೀನಿ, ಪ್ರೊಡ್ಯೂಸರ್ಗೆ ಒಂದು ಹೇಳಬೇಕಲ್ಲ ಎಷ್ಟು ಬೇಕಂತ. ಅವರಿಲ್ಲ ಆನಂತರ ಹೆಚ್ಚು ಕಡಿಮೆ ಸರ್ ನೀವು ಮುಂಚೆ ಹೇಳಿಲ್ಲ ಅಂತಂದಾಗುತ್ತೆ. ನೀವು ಅವರು ಸರ್ ಫಸ್ಟ್ ರೆಕಾರ್ಡಿಂಗ್ ಮಾಡಿ ಕೆಲಸ ಮಾಡೋಣ, ಇದೇ ಅವ್ರ ಬಾಯಿಂದ ಬಂದಿದೆ ಸರ್, ಫಸ್ಟ್ ಕೆಲಸ ಮಾಡೋಣ ಸರ್ ಅಂತ. ದುಡ್ಡಿನ ವಿಷಯ ನಂತರ ಅಂದರೆ ಇದು ಎಷ್ಟು ಜನರ ಹತ್ರ ಇದೆ ಸರ್ ಇವತ್ತಿನ ಜನ್ರೇಷನ್ಗೆ. ಇವು ಫಸ್ಟ್ ಹಾಡನೇ ಹಾಡಿರಲ್ಲ, 1-2 ಸಿನಿಮಾದಲ್ಲೂ ಹಾಡಿರಲ್ಲ, 25,000 ಕೊಡಿ 30,000 ಕೊಡಿ ಅಂತ ಕೇಳ್ತಾರೆ ಸರ್. ಈಗ ನೀವು ಸೋನು ನಿಗಮ್ 2 ಲಕ್ಷ ತಗೋತಾರೆ, ನಮ್ಗೆ 20,000 ಕೊಡಲ್ವಾ ಅಂತಂದು ಕೇಳ್ತಾರೆ. ಈಗ ರೆಹಮಾನ್ 10 ಕೋಟಿ ತಗೋತಾರೆ. ನಾನು ಹಾಗೆ ಕೇಳ, ನಾನು ಕೊಡ್ತಾನೆ ಯಾರಾದರೂ 50 ಲಕ್ಷ ಕೊಡ್ತಾನೆ ನನಗೆ ಯಾರಾದರೂ? ಕೊಡಲ್ಲ. ರೆಹಮಾನ್ 10 ಕೋಟಿ ಕೊಡ್ತಾರೆ. ವ್ಯತ್ಯಾಸ ಇದೆ ಅಲ್ವಾ? ಮಾರ್ಕೆಟಿಂಗ್ ವ್ಯತ್ಯಾಸ ಇದೆ, ಕೆಲಸದಲ್ಲಿ ವ್ಯತ್ಯಾಸ ಇದೆ. ಅದೇ ಥರ ನೀವು ಹೊಸಬರಿದ್ದೀರಾ, ಸೋನು ನಿಗಮ್ ಜೊತೆ ಕಂಪೇರ್ ಯಾಕೆ ಮಾಡ್ಕೋತಾರೆ ನೀವು? ಸೋನು ನಿಗಮ್ ಆಗಕ್ಕೆ ಚಪ್ಪಲಿ ಹರ್ಕೊಂಡಿದ್ದಾನೆ ಸರ್. ಅವನು ರಸ್ತೆಯಲ್ಲೇ ಮಲಗಿದ್ದಾನೆ, ನೋಡಿದ್ದೀವಿ ನಾವು. ಬಾಂಬೆಲಿ 5 ವರ್ಷ ಇದ್ದಾನೆ, ಜೀವನ ಗೊತ್ತವ್ರು. ಅದ್ರ ಸಲುವಾಗಿ ಅದು ತುಂಬ ವ್ಯತ್ಯಾಸ ಇದೆ ಸರ್. ಅದಕ್ಕೆ ರೇಡಿಯೋಯಿಂದ ಇವತ್ತು ಡಿಜಿಟಲ್ ಕಾಲಕ್ಕೆ ಬಂದು ನಿಂತಿದ್ದೀವಿ ಸರ್. ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ನಿಮ್ಮ ಗುನುಗುವಿಕೆ ಬೇರೆಯೇ ಇತ್ತು, ನಿಮ್ಮ ಸಂಗೀತದ ಆಲಾಪಗಳು, ನಿಮ್ಮ ದೃಷ್ಟಿಕೋನಗಳೇ ಬೇರೆ ಇತ್ತು. ತುಂಬ ಎನಾರ್ಮಸ್ ಚೇಂಜಸ್ಗಳನ್ನು ಹಂತವಾಗಿ ನೀವು ನೋಡ್ಕೊಂಡು ಬಂದಿರ್ತೀರ. ಇವತ್ತು ನೋಡ್ಕೊಂಡು ನಿಂತರೆ ಮ್ಯೂಸಿಕ್ ಇಂಡಸ್ಟ್ರಿಯ ಆ ಒಂದು ಸ್ಥಿತಿಗತಿಗಳು ಹೇಗೆ ಕಾಣುತ್ತೆ ನಿಮಗೆ? ಸರ್, ಬದಲಾವಣೆ ಪ್ರಕೃತಿಯ ನಿಯಮ ಅಂತೀವಿ, ಅದು ಬದಲಾವಣೆ ಆಗಲೇಬೇಕು. ನಾನು ಸಂಗೀತ ಕಲಿಯೋ ನಮ್ಮ ಮನೇಲಿ ಲ್ಯಾಂಡ್ಲೈನು ಇರಲಿಲ್ಲ. 94 ಲ್ಯಾಂಡ್ಲೈನ್ ಬಂದಿದೆ. ಅಂದರೆ ಆ ಏರಿಯಾಗೆ ಫಸ್ಟ್ ಲ್ಯಾಂಡ್ಲೈನ್ ಬಂದಿದ್ದೆ ನಮ್ಮದು. ಅಂದರೆ ಬಂದಿತ್ತು. ಆ ಬದಲಾವಣೆಗಳು ನೋಡಿದ್ದೀವಿ.
ಅಂದರೆ ನಾವು ಕಷ್ಟಪಡ್ತೀವಿ ಸರ್. ಪ್ರತಿಯೊಂದು ವಿಷಯ ಯಾವುದೊಂದು ಹಾಡು ಕೇಳಬೇಕಂದ್ರೆ ಹೋಗಿ ಅಂಗಡಿಗೆ ಹೋಗಿ ಕ್ಯಾಸೆಟೇ ಪರ್ಚೇಸ್ ಮಾಡೋದು. ಕ್ಯಾಸೆಟ್ ಸಿಗಲಿಲ್ಲ ಅಂದರೆ ಯಾರೊಬ್ಬರು ಬಾಂಬೆಯಿಂದ ತರಿಸಿದಿತ್ತು ಶಾಸ್ತ್ರೀಯ ಸಂಗೀತದ ಕ್ಯಾಸೆಟ್ ತರಬೇಕಂದ್ರೆ ನಾವು ಫ್ರೆಂಡ್ ಮನೆಗೆ ಹೋಗಿ ಅವ್ರ ಮನೆಗೆ ತಂದು ಕಾಪಿ ಮಾಡ್ಕೊಂಡು ಕೇಳ್ತಿದ್ವಿ. ಆ ಸಾಧನೆ ತುಂಬ ಕಷ್ಟ ಇತ್ತು. ಬದಲಾವಣೆಗಳು ಇವಾಗ ಆಗಿದೆ. ಅಂದರೆ ಇವಾಗ ಈಸಿಯಾಗಿ ಸಿಗ್ತದೆ ಅಲ್ರಿ, ಕೇಳಲಿಕ್ಕೂ ಈಸಿಯಾಗಿ ಸಿಗ್ತದೆ, ಪ್ರಾಕ್ಟೀಸ್ ಗುರುಗಳು ಈಸಿಯಾಗಿ ಸಿಗ್ತಿದ್ದಾರೆ, ಪ್ಲ್ಯಾಟ್ಫಾರ್ಮು ಬೇಗ ಸಿಗ್ತದೆ, ಈಸಿಯಾಗಿ ಸಿಗ್ತದೆ. ಅವಾಗ ಅಷ್ಟು ಈಸಿ ಯಾವುದೂ ಈಸಿ ಇರಲಿಲ್ಲ. ಹಾಗಾಗಿ ಆ ಬದಲಾವಣೆ ಏನು ಮಾಡೋಕ್ಕಾಗಲ್ಲ. ಇವಾಗ ನಮಗೆ ಇಷ್ಟ ಆದರೂ ಇದೆ, ಮುಂದೆ ಬರ್ತಾ ಬರ್ತಾ ಏನಾಗುತ್ತೋ ಗೊತ್ತಿಲ್ಲ. ನನಗನ್ನಿಸುತ್ತೆ ಏನೋ 10-15 ವರ್ಷ ಅಮೇರಿಕಾದಿದ್ದ ಅಲ್ಲಿಂದ ಓಪನ್ ಆಗಿ ಡೈರೆಕ್ಟ್ ಮೈಕು ಬೇಕಾಗಿಲ್ಲ, ಹಾಗೆ ರೆಕಾರ್ಡ್ ಆಗಿಬಿಡುತ್ತೇನೋ ಒಂದು ಯಾವುದೋ ಡಿವೈಸಿಂದ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಅವನಲ್ಲಿ ಯಾವುದೋ ಡಿವೈಸ್ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಆ ಥರ ಆಗುತ್ತೆ ಸರ್. ನಾವು ಸಾಮಾಜಿಕ ಜಾಲತಾಣಗಳ ಹಪಾಹಪಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಯಾರೋ ಒಬ್ಬ ಇದ್ದಾನೆ ಸರ್, ಅವು ಅನ್ಪ್ರೊಫೆಷ್ನಲ್ ಗಾಯಕ ಅಂದ್ಕೊಳ್ಳೋಣ, ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸು ಫಾಲೋವರ್ಸು ಆಗುತ್ತೆ ಅವನ ಒಂದು ಖಾತೆಗೆ. ಅವನು ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ನ ಭಾಗವಾಗಿರ್ತಾನೆ. ಅದನ್ನು ನೋಡಿದಾಗ ನಿಮಗೆ ಬೇಜಾರಾಗುತ್ತಾ? ಏನಕ್ಕಂದರೆ ನೀವು ಒಂದು ಆರ್ಥೋಡಾಕ್ಸ್ ಎಜುಕೇಷನ್ ವೇಯಲ್ಲಿ ಬಂದಿರೋರು. ಬೇರೆದಕ್ಕೆ ನಂದೇ ಹೇಳ್ತೀನಿ, ಹುಚ್ಚೋನ್ ಕಡೆದೇ ಆಗಿಲ್ವ ನಮಗೆ. ಹುಟ್ಟಿದ ಊರನ್ನು ಮುಂಚೆ ನಾನು ಹಾಡಿದ್ದು ಸರ್, ಜನಗ ಕೇಳಲಿಲ್ಲ. ಯಾರಿಗೆ ದೋಷ ಮಾಡ್ತಾರೆ ಹೇಳಿ? ನಾನು ಹಾಡಿ 5 ತಿಂಗಳು ಯೂಟ್ಯೂಬಲ್ಲಿ ಇತ್ತು ಸರ್ ಹಾಡ. ನಾನು ವಯಸ್ಸಲ್ಲೇ ಭಟ್ರು ರಾತ್ರಿ 11 ಗಂಟೆ ಬಂದು ಡೈರೆಕ್ಟರ್ ನನ್ನ ಕೃಷಿ ಜೋಶಿ ಅವ್ರು ಹಠ ಮಾಡಿಲ್ಲ, ವೀರ್ ಸಮರ್ಥ ಹೇಳ್ಬೇಕು ಇದಕ್ಕೆ. ಅವರು ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಕಲ್ತವರು. ಒಂದು ರಾಗ ಶಿವರಂಜನಿ ರಾಗದಲ್ಲಿ ಒಂದು ಚೂರು ಮಧುವಂತಿ ಟಚ್ ಕೊಟ್ಟು ಹಾಡಿದಂಥ ದೀಪ್ ಚಂದಿ ತಾಳದಲ್ಲಿ ಅದೊಂದು ಇಟ್ಕೊಂಡು ಕಂಪೋಸ್ ಮಾಡೋದು. ಅದ್ರಲ್ಲಿ ಗಮಕಗಳಿದೆ, ಅದರಲ್ಲಿ ವೇರಿಯೇಷನ್ಸ್ ಇದೆ, ಹೈ ಪಿಚ್ ಇದೆ, ಆನಂತರ ಫೀಲ್ ಇದೆ, ಇಮೋಷನ್ಸ್ ಇದೆ. ಅದೆಲ್ಲ ಭಾವನೆ ಕೊಟ್ಟು ನಾನು ಹಾಡಿದೆ. 4 ತಿಂಗಳು ಜನಗಳು ಕೇಳಿರಲಿಲ್ಲ ಸರ್. ಅದಕ್ಕೆ ಯಾರು ಕಾರಣ? ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹಾಡಿದ್ದ ನನ್ನ ಹಾಡನ್ನು ಜನಗಳು ಕೇಳಿಲ್ಲ. ಯಾರಿಗೆ ದೋಷಿಸಲಿ ನಾನು ಇವಾಗ? ಅದೇ ಹುಚ್ಚ ಅಂಕಟಕ್ಕೆ ಹಾಡಿದ ತಕ್ಷಣ ಶ್ರುತಿ ಇಲ್ಲ, ತಾಳ ಇಲ್ಲ, ಏನೂ ಇಲ್ಲ. ಅದು ಯಾವುದೋ ಕಾರಣಕ್ಕಾಗಿ ಹಾಡಿಸ್ಬೇಕಾಯ್ತು ನನಗೆ. ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ. ನಾನು ಒಳ್ಳೆ ಬಿರಿಯಾನಿ ಕೊಟ್ಟರೆ ತಿನ್ನಲಿಲ್ಲ ಜನಗಳಂತ, ಯಾವುದೋ ಹಳಸಿನ ತಿಂದ್ಬಿಟ್ರ ಅಂತ ಅನಿಸುತ್ತೆ, ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಕಾರಣ ಯಾರು ಅದಕ್ಕೆ? ಇದೇ ಸಮಾಜ. ಅವತ್ತು ನಾನು ಹಾಡಕ್ಕೆ ಕೇಳಿದ್ರೆ ಒಂದು ಒಳ್ಳೆ ಹಾಡ, ಇವತ್ತು ನಾನು ಮುಂಚೆ ನನ್ನ ವಾಯ್ಸ್ ಕೇಳಿದವರು ಇವತ್ತು ನನಗೆ ಬೈತಾರೆ ಸರ್ ನನ್ನ ಫ್ರೆಂಡ್ಸ್ಗಳು. ಏನ್ರಿ ಇಷ್ಟು ಜನ ಒಳ್ಳೆ ಹಾಡ ಹುಚ್ಚಂಕಟ್ ಹತ್ರ ಹಾಳು ಮಾಡಿಬಿಟ್ರಿ ನಾವು. ಕೇಳಲಿಲ್ಲ ಜನಗಳು, ಅದು ಕೊಟ್ವಿ, ಅದು ಕೇಳಿಬಿಟ್ರು. ಅದನ್ನು ಇವತ್ತು ಕೇಳ್ತಾ ಇರೋದು ಹುಚ್ಚಂಕಟ್ ಹಾಡ ಕೂಡ 9 ಅವರ್ ರಿಪೇರಿ ಮಾಡಿದ ನಂತರ ಆ ರಿಸಲ್ಟ್ ಇದೆ ಸರ್. ಆದರೂ 9 ಅವರ್ ಬಿಫೋರ್ ಅವ್ರು ಒರಿಜಿನಲ್ ಹಾಡಿದ್ದು ಎಷ್ಟು ಕೆಟ್ಟದಾಗಿತ್ತು ಇನ್ನೂ ಯೋಚನೆ ಮಾಡಿದೆವು. ನನ್ನ ಫ್ರೆಂಡ್ಸ್ ಸರ್ಕಲ್ ನನ್ನ ವಯಸ್ಸಲ್ಲಿ ಕೇಳಿದವರು ಸಿಕ್ಕಾಪಟ್ಟೆ ಬೈತಾರೆ, ಇವತ್ತು ಹೋಗ್ತಾರೆ ಅದು ಹಾಡನ್ನು ಹುಚ್ಚಂಕಟ್ ಹತ್ರ ಹಾಡಿಸಿ ಹಾಳು ಮಾಡಿಬಿಟ್ರಿ ಅಂತ. ಅಂದರೆ ಸಮಾಜ ಇದೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅಂಥದ್ದೇ ಬೇಕಾಗಿದೆ, ಅಂಥದ್ದೇ ಕೇಳ್ತಾರೆ ಅವರು. ಕೇಳಿ. ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಮುಖ್ಯ ಸರ್. ಅದು ಯಾವುದೇ ಕಲಾ ಪ್ರಕಾರಗಳಲ್ಲಿ ಇರ್ಬೋದು. ತುಂಬ ಸಲ ನಿಮಗೂ ಆಗಿರುತ್ತೆ. ಇದನ್ನೇ ಮಾತಾಡ್ತಾ ಇದ್ವಿ ನಾವು. ನೀವು ಯಾವುದೋ ಒಂದು ಫ್ರೆಶ್ ಐಟಮ್ನ ಕೊಟ್ಟು ಇದು ವರ್ಕ್ ಆಗುತ್ತೆ ಅಂತ ನೀವು ಸಿನಿಮಾ ಟೀಮಿಗೆ ಹೇಳಿರ್ತೀರ, ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದು. ಏನಕ್ಕಂದರೆ ನೀವು ಆ್ಯಸ್ ಅ ಆಡಿಯನ್ಸ್ ಆಗು ನೀವು ಕೊಟ್ಟಿರೋ ಐಟಮನ್ನು ನೀವು ನೋಡ್ತಾ ಇರ್ತೀರ, ಪ್ರೇಕ್ಷಕರಾಗಿ ನೋಡ್ತಾ ಇರ್ತೀರ. ಪ್ರೇಕ್ಷಕರಿಗೆ ಯಾವ ರೀತಿ ತಲುಪ್ಬೋದು ಅನ್ನೋದು ಒಂದು ಜಡ್ಜ್ಮೆಂಟು ಇರುತ್ತೆ. ಆದರೆ ಅದನ್ನು ಸಿನಿಮಾ ಟೀಮ್ ಕೇಳದೆ ಹೋದಾಗ ನಿಮಗೆ ಬೇಜಾರಾಗುತ್ತೆ. ಜೀವನ ನಡಿಬೇಕಾಗಿರುತ್ತೆ. ಎಲ್ಲೋ ಒಂದು ಕಡೆ ನನ್ನ ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ, ಫೈನಲಿ ಅವ್ರ ನಿರ್ಧಾರ ಅಂದ್ಕೊಂಡು ಸುಮ್ಮನಾಗಿರೋ ಉದಾಹರಣೆಗಳು ಇದೆಯಾ? ತುಂಬ ಇದೆ. ಕಾರಣ ಒಂದಿದೆ, ಅಂದರೆ ನಮ್ಗೆ ಅಷ್ಟೊಂದು ಸಂಗೀತದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಒಂಚೂರು ಏನು ಕಲ್ತಿದ್ವೋ, ಏನು ನಮ್ಮ ಗುರು ಹಿರಿಗಳಿಂದ ನಾವು ಕಲ್ತಿದ್ವಿ, ನಮ್ಮ ಅನುಭವ ಏನಿದೆ ಅದರ ಪ್ರಕಾರ ನನ್ನ ದೃಷ್ಟಿಯಿಂದ ಕರೆಕ್ಟಾಗಿದೆ. ಆದರೂ ಕೇಳ್ತಾ ಇಲ್ಲ ಅಂದರೆ ಬಿಟ್ಬಿಡ್ತೀವಿ. ಅವ್ರ ಹಣೆ ಬರೋಂತ ಒಂದು ಬಿಟ್ಬಿಡ್ತೀವಿ. ಇನ್ನೊಂದು ನಾನು ಫೋರ್ಸ್ ಮಾಡೋಕ್ಕೂ ಆಗಲ್ಲ ಅಂತ ಅನಿಸುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಫೋರ್ಸ್ ಮಾಡಿ ನಾನು ಏನಾದರೂ ಪುಷ್ ಮಾಡಿದೆ, ನಾಳೆ ದಿವಸ ಹಾಡ ಹಿಟ್ಟಾಗಲಿಲ್ಲ, ಅವಾಗ ನನ್ನ ಮೇಲೆ ಬ್ಲೇಮ್ ಬರ್ತಾರೆ. ನೋಡಿದ್ವಿ ಸರ್, ನಾವು ಅವತ್ತು ನಮ್ಗೆ ಹೇಳಿದ್ವಿ ಅವನ ಹತ್ರ ಹಾಡ್ಸೋಣ ಅಂತ ಹೇಳಿದ್ರಿ, ನೀವು ಫೋರ್ಸ್ ಮಾಡಿ ಇವನ ಹತ್ರ ಹಾಡ್ಸಿದ್ರಿ, ಸಾಂಗ್ ಹಿಟ್ಟಾಗಿಲ್ಲ, ಅವನ ಹತ್ರ ಹಾಡಿದ್ರೆ ಹಿಟ್ ಆಗ್ತಿತ್ತು ಅಂದ್ರೆ ಆ ಬ್ಲೇಮ್ ಕೊನೆವರೆಗೆ ಇರ್ತಾನೆ ನನ್ನ ಮೇಲೆ. ಆ ಡಿಸೈನ್ ಯಾಕಂದ್ರೆ ನಾವು ದೇವರಲ್ಲ ಸರ್ ನಾವು. ಮತ್ತು ಯಾವನಿಗೆ ಜಗತ್ತಲ್ಲಿ ಅವನಿಗೆ ಗೊತ್ತಿಲ್ಲ ಸಾಂಗ್ ಪರ್ಟಿಕ್ಯುಲರ್ 100% ಇದು ಹಿಟ್ ಆಗುತ್ತೆ. ಜಗತ್ತಿನ ಯಾವ ರೈಮಾನೂ ಹೇಳಕ್ಕೆ ಸಾಧ್ಯ ಇಲ್ಲ, ಎಂಥ ದೊಡ್ಡ ವಿದ್ವಾನೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಸಾಂಗ್ ಹಿಟ್ ಆಗೇ ಆಗುತ್ತಂತ. ಅದು ಹಿಟ್ ಆಗುತ್ತೆ ಅಂತ ಗೊತ್ತಿದ್ರೆ ರೈಮಾನ್ ಹಾಡ ಹಿಟ್ ಫ್ಲಾಪ್ ಆಗ್ತಾನೆ ಇರಲಿ ಯಾವುದು, ಅದು ಯಾರಿಗೂ ಗೊತ್ತಿಲ್ಲ ಸರ್. ಹಾಗಾಗಿ ನಾನು ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಒಂದು ಮಟ್ಟಕ್ಕೆ ಹೇಳ್ತೀನಿ, ಇಲ್ಲ ಸರ್ ಇದು ಹೀಗೆ ಮಾಡಿದ್ರೆ ಹೀಗಿರುತ್ತೆ, ಹೀಗೆ ಮಾಡಿದ್ರೆ ಇವ್ರ ಹತ್ರ ಬರೋದೇ ಚೆನ್ನಾಗಿರುತ್ತೆ, ಇವ್ರ ಹತ್ರ ಹಾಡಿಸಿದ್ರೆ ಚೆನ್ನಾಗಿರುತ್ತೆ, ಈ ಮ್ಯೂಸಿಕ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಸರ್ ಬೇಡ ಸರ್ ಇದು ಹೀಗೆ ಇರಲಿ ನಾನು ಬಿಟ್ಬಿಡ್ತೀನಿ. ಏನಂದ್ರೆ ನಂದು ಡಿಸೈನ್ 100% ಕ್ಲಿಕ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಅದು ಸಲ ಅದು ಫೋರ್ಸ್ ಮಾಡಲ್ಲ ನಾನು. ಬಟ್
ಏನೋ ಇರುತ್ತೆ, ಸ್ವಲ್ಪ ಮನಸ್ಸಲ್ಲಿ ಬೇಜಾರಾಗುತ್ತೆ, ಒಂದು ಚಿಕ್ಕ ಟೈಮ್ ಸಲುವಾಗಿ ಇದು ಮಾಡಿದ್ರೆ ಈಗ ಚೆನ್ನಾಗಿತ್ತಪ್ಪ ಅಂತ ಅನಿಸುತ್ತೆ. ಅದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಪ್ರತಿಭೆ ಬೇರೆ, ಪಾಪ್ಯುಲಾರಿಟಿ ಬೇರೆ. ಈ ರಿಯಾಲಿಟಿ ಶೋಗಳು, ಸಿಂಗಿಂಗ್ ಶೋಗಳಿಂದ ಸಿನಿಮಾ ಗಾಯನಕ್ಕೆ ಟ್ರಾನ್ಸಿಷನ್ ತಗೊಳ್ಳೋ ಗಾಯಕರ ಬಗ್ಗೆ ನಿಮ್ಮ ನೇರವಾದ ಅಭಿಪ್ರಾಯ ಏನು? ಸರ್, ರಿಯಾಲಿಟಿ ಶೋನಲ್ಲಿ ಸ್ಟೇಜಲ್ಲಿ ಹಾಡೋ ಸಿಂಗರ್ಗಳೇ ಬೇರೆ, ಸಿನಿಮಾ ಪ್ಲೇಬ್ಯಾಕ್ ಸಿಂಗಿಂಗೇ ಬೇರೆ ಇದೆ. ಅಜಗಂತದ ವ್ಯತ್ಯಾಸ ಇದೆ ಸರ್. ಒಂದು ಹಾಡನ್ನು ನೀವು 10 ಸಾರಿ ಕೇಳಿ, 50 ಸಾರಿ ಕೇಳಿ, 100 ಸಾರಿ ಕೇಳಿ, 1000 ಸಾರಿ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಮೇಲೆ ಬಂದು ಹಾಡೋದು ದೊಡ್ಡ ವಿಷಯ ಅಲ್ಲ. ರೆಕಾರ್ಡಿಂಗಲ್ಲಿ ಬಂದು ಇನ್ಸ್ಟಂಟ್ ಆಗಿ 1-2 ದಿವಸ ಮುಂಚೆ ಟ್ಯೂನ್ ಕಳಿಸಿರ್ತೀವಿ, ಅದನ್ನು ಕೇಳಿ ಅದಕ್ಕೊಂದು ಹೊಸ ಡೈಮೆನ್ಷನ್ ಕೊಡೋದು ತುಂಬ ಕಷ್ಟದ ಕೆಲಸ. 1 ಕೋಟಿ ಸಿಂಗರ್ಗಳೇ ಒಂದು 10-20 ಸಿಂಗರ್ಗಳು, ಒಂದು 10,000 ಅನ್ಕೊಳ್ಳಿ 1 ಕೋಟಿಯಲ್ಲಿ, ಅಷ್ಟೇ ಸಾಧ್ಯ ಸರ್. 1% ಸಿಂಗರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಸಾಧ್ಯ ಇಲ್ಲ. ಸ್ಟೇಜ್ ಮೇಲೆ ಸರ್ ಏನು ಬೇಕು, ಅವ್ರು ಏನು ಹಾಡಿದ್ದಾರೆ, SP ಏನು ಹಾಡಿದ್ದಾರೆ ಅದನ್ನೇ ಕಾಪಿ ಮಾಡಿ ಹಾಡ್ತಿದ್ರು ನೀವು. ಇಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಹಾಗಲ್ಲಲ್ಲ. ಒಂದು ಕಂಪೋಸರ್ ರಫ್ಲಿಯಾಗಿ ಏನೋ ಹಾಡಿರ್ತಾನೆ, ಅದನ್ನು ಹೊಸ ರೂಪ ಕೊಡಬೇಕು, ಫೈನಲ್ ರೂಪ ಕೊಡಬೇಕು. ಅದನ್ನು ನೀವು ಆ ರೂಪನೇ ಹೊರಗಡೆ ಜನಗಳ ಮುಂದೆ ಬರುತ್ತೆ. ಅದು ಜನಗಳು ಮೆಚ್ಕೊಳ್ಳೋ ಅಂಥ ರೂಪ ಇರಬೇಕದು. ಅದು ಕೂಡ ತುಂಬ ಕಷ್ಟದ ಕೆಲಸ ಇದೆ. ಈ ರಿಯಾಲಿಟಿ ಶೋ ಸಿಂಗರ್ಗಳನ್ನ ನಾನು ಎಲ್ರಿಗೂ ಇದು ಮಾಡೋದಿಲ್ಲ ಸರ್. ಅದರಲ್ಲೂ ಚೆನ್ನಾಗಿರ್ತಾರೆ, ಚೆನ್ನಾಗಿದ್ದಾಗ ಅವ್ರ ಪ್ಯಾಷನು ಬೇಕದು, ಅಂಥವ್ರು ಸಪೋರ್ಟ್ ಮಾಡ್ತೀನಿ ನಾನು. ಸರ್, ಹಿಂದಿನ ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ತುಂಬ ಜನ ಸಂಗೀತ ನಿರ್ದೇಶಕರು ಗಾಯಕರು ಹಾಡೋದನ್ನು ಕಣ್ಮುಚ್ಕೊಂಡು ಕೇಳ್ತಾ ಇದ್ರಂತೆ. ಒಂದು ರಿಸಲ್ಟ್ ಸಿಗ್ತಾ ಇತ್ತಂತೆ. ಕಣ್ಮುಚ್ಕೊಂಡು ಕೇಳಿದ್ರೂ ಕೂಡ ಇದು ಯಾವ ರೀತಿ ವರ್ಕ್ ಆಗ್ಬೋದು ಅನ್ನೋದನ್ನು ಆಲಿಸ್ಕೊಳ್ತಾ ಇದ್ರಂತೆ ಅವರು. ನೀವು ಇತ್ತೀಚೆಗೆ ನೋಡಿದಂತೆ ಮೈಕ್ ಮುಂದೆ ಯಾವುದೋ ಗಾಯಕ ಹಾಡ್ತಾ ಇರೋದನ್ನು ನೋಡಿದಾಗ, ಕೇಳಿದಾಗ, ಹೌದು ಈತನಲ್ಲಿದೆ ಅಥವಾ ಈಕೆಯಲ್ಲಿ ಇದೆ ಅನಿಸಿದ್ದುಂಟಾ? ಇವರು ಮುಂದೆ ಹೋಗಿ ಫ್ಯೂಚರ್ ಫೇಸ್ ಆಗ್ತಾರೆ ಅನ್ನುವಂಥ ಒಂದು ಭವಿಷ್ಯ ತುಂಬ ಇದೆ. ನಾನು ಹೇಳ್ತೀನಲ್ಲ, ವಿಶಾಲ್ ಮಿಶ್ರಾ ಅಂತ ಸಿಂಗರ್, ಅವನು ಇನ್ನೂ ಅಷ್ಟು ಹೆಸರಾಗಿಲ್ಲ. ಇವತ್ತು ತುಂಬ ದೊಡ್ಡ ಆ್ಯನಿಮಲ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಇದ್ದಾರೆ, ಸುಮಾರು ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್. ನಮ್ಮದು ಟಾಕ್ಸಿಕ್ಕು ಮ್ಯೂಸಿಕ್ ಮಾಡಿದ್ದಾರೆ ಅವ್ರಿಗೆ ಒಂದು ನನ್ನ ಸಾಂಗ್ ಹಾಡುವಾಗ ನನಗೆ ಅನ್ನಿಸ್ತು ಹೆಮ್ಮೆ ಆಯ್ತಂದರೆ, ನನ್ನ ಸಾಂಗನ್ನು ಬೇರೆ ಲೆವೆಲ್ ತೊಗೊಂಡು ಹೋಗ್ತದೆ ಮನುಷ್ಯ ಅಂತ. ನನ್ನ ಕಂಪೋಸಿಷನ್ ನಾನು ಇಷ್ಟು ಚೆನ್ನಾಗಾಗುತ್ತೆ ಸಾಂಗನ್ನು ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಹಾಡ್ಬಿಟ್ರು. ಸಂಜಿತ್ ಹೆಗ್ಡೆ ಕೂಡ ಹಾಗೆ ಇದ್ದರು. ಫಸ್ಟ್ ಟೈಮ್ ಬಂದಾಗ ಹಾಡಿದಾಗ ನನಗೆ ಸಂಜಿತ್ ಹೆಗ್ಡೆ ಕೂಡ ಬೇರೆ ಲೆವೆಲ್, ನಾವು ಕೊಟ್ಟಿದ್ದನ್ನು ಈ ಏನಂತಾರೆ ಬೆರಳು ಕೊಟ್ಟರೆ ಹಸ್ತ ನುಂಗ್ಬಿಡ್ತಾರೆ ಅಂತಾರೆ, ಆ ಕೆಪಾಸಿಟಿ ಇರೋ ಸಿಂಗರ್. ಮತ್ತು ಆ ಕೆಪಾಸಿಟಿ ಸಿಂಗರ್ಸೇ ಬೇಕು ಸರ್. ಪ್ಲೇಬ್ಯಾಕ್ ಸಿಂಗರ್ ಅಂದರೆ ಅದೇ ತಾಕತ್ತಿರ್ಬೇಕು. ನೀವು ಇಷ್ಟು ಕೊಟ್ಟಾಗ ಅವ್ರು ಇಷ್ಟು ಮಾಡಿಬಿಟ್ರೆ ವೇಸ್ಟ್ ಅದು. ಯಾವತ್ತೂ ಕಂಪೋಸರ್ ಏನು ಅಂದ್ಕೊಂಡಿರ್ತಾನೆ ಅಂದರೆ, ಅವ್ನು ಅಪೇಕ್ಷೆ ಏನಿರುತ್ತೆ ಅಂದರೆ, ಒಬ್ಬ ಸಿಂಗರ್ ಬಂದರೆ ಅವ್ನು ಸಾಂಗನ್ನು ದೊಡ್ಡದಾಗಿ ಮಾಡಬೇಕು, ಲಾರ್ಜರ್ ದೆನ್ ಲೈಫ್, ಡೈಮೆನ್ಷನ್ಸ್ ದೊಡ್ಡದಾಗಿರ್ಬೇಕು. ಆ ಕೆಪಾಸಿಟಿ ಇದ್ದ ಸಿಂಗರ್ಗೆ ಮಾತ್ರ ಪ್ಲೇಬ್ಯಾಕ್ ಸಿಂಗರ್ ಆಗಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದು ನನಗೆ ಅನಿಸಿದೆ, ಸಂಜಿತ್ ಹೆಗಡೆ ಹತ್ರ ಅನಿಸಿದೆ. ಅದು ದೊಡ್ಡ ಸಿಂಗರ್ ಅಂದರೆ ಇತ್ತೀಚೆಗೆ ನನಗೆ ಅರಿಜಿತ್ ಸಿಂಗ್, ಅದಂತೂ ಜಗತ್ತಿಗೆ ಗೊತ್ತು. ಅವ್ರಂಥ ಸಿಂಗರ್ ಹುಟ್ಟೋದು 100 ವರ್ಷಕ್ಕೊಂದು ಸಾರಿ. ನಂತರ ವಿಶಾಲ್ ಮಿಶ್ರಾ ಅಂತ ಸಿಂಗರ್ ಅನಿಸಿದೆ ನನಗೆ, ಅದ್ಭುತ ಸಿಂಗರ್. ಹರಿಹರನ್ ಅಂಥವ್ರು ಇದ್ದಾರೆ. ಬಟ್ ಇವತ್ತಿನ ಜನ್ರೇಷನಲ್ಲಿ ಸ್ವಲ್ಪ ಕಡಿಮೆ ಸರ್. ಏನಕ್ಕಂದರೆ ಆ ಸಾಧನೆ ಇಲ್ಲ ಇವತ್ತಿನ ಜನಗಳಿಗೆ. ಪೇಷನ್ಸ್ ಇಲ್ಲ, ಪ್ಯಾಷನ್ ಇಲ್ಲ. ಪೇಷನ್ಸು ಇಲ್ಲ, ಪ್ಯಾಷನ್ ಇಲ್ಲ, ಸಾಧನೆಯೂ ಇಲ್ಲ. ನಿಮ್ಮ ಹತ್ರ ಬರೋ ಪ್ರತಿಭೆಗಳಲ್ಲಿ ನೀವು ನೋಡೋ ಮೂಲವಾದಂಥ ಕ್ವಾಲಿಟಿ ಏನು ಸರ್? ಅದು ಲಿರಿಕ್ ರೈಟರ್ಗಳಾಗಿರ್ಬೋದು, ಯಂಗ್ ಸಿಂಗರ್ಗಳಾಗಿರ್ಬೋದು. ಲಿರಿಕ್ ರೈಟರ್ಗಳು ಅದಕ್ಕೆ ವ್ಯಾಕಬ್ಯುಲರಿ ಸರ್ ತುಂಬ ಚೆನ್ನಾಗಬೇಕು. ಸಾಹಿತಿಗಳಿಗೆ ಪದಗಳ ತುಂಬ ಕಲೆಕ್ಷನ್ಸ್ ಬೇಕು. ಆ ಪದಗಳ ಜೋಡಣೆ, ಆ ಕಲೆಕ್ಷನ್ಸ್ ಜೊತೆಲೆ ಆ ಪದಗಳ ಯಾವ ಥರ ಜೋಡಣೆ ಮಾಡಬೇಕು ಅನ್ನೋದೊಂದು ಬೇಕು. ಆನಂತರ ನಮ್ಮ ಟ್ಯೂನ್ಗೆ ಆ ಪದಗಳು ಹೇಗೆ ಕೂಡಿಸ್ಬೇಕು ಅನ್ನೋದೊಂದು ಇದು ಬೇಕು, ಒಂದು ಕಾಂಬಿನೇಷನ್. ಆ ಪದಗಳ ಕಾಂಬಿನೇಷನ್ ಹೇಗಿರಬೇಕು ಒಂದು ಟ್ಯೂನ್ಗೆ ಅನ್ನೋದೊಂದು ಕೆಪಾಸಿಟಿ ಬೇಕು. ಸಿಂಗರ್ ವಿಷಯಕ್ಕೆ ಬಂದರೆ, ಸಿಂಗರ್ ನಾನು ನೋಡೋದು 2 ಸರ್. ಒಂದಂತೂ ತಯಾರಿ ಬೇಕು. ತಯಾರಿ ಅಂದರೆ ಕಂಠ ತಯಾರಾಗಿರ್ಬೇಕು. ನಾನು ಏನು ಹೇಳ್ತೀನೋ ಅದನ್ನು ಅವರು ಡೆಲಿವರ್ ಮಾಡೋಂಥ ಕೆಪಾಸಿಟಿ ಇರಬೇಕು ಒಂದು. ಅಂತ ಟೋನಲ್ ಕ್ವಾಲಿಟಿ ಸರ್. ಎಲ್ಲ ಚೆನ್ನಾಗಿ ಹಾಡೋರು ಸಿಂಗರ್ ಪ್ಲೇಬ್ಯಾಕ್ ಸಿಂಗರ್ ಆಗಕ್ಕೆ ಸಾಧ್ಯ ಇಲ್ಲ. ಟೋನ್ ಕ್ವಾಲಿಟಿ ಅಂತ ಇರುತ್ತೆ. ಏನು ಕಂಠ ಅಂತೀವಿ ನಾವು, ಏನು ಕಂಠ, ಅದೇ ಪ್ಲೇಬ್ಯಾಕ್ ಸಿಂಗಿಂಗ್ ಬೇಕಾದ್ರೆ ಅದ್ಭುತವಾದ ಕಂಠ. ಆ ದೇವ್ರಿಗೆ ಗಾಡ್ ಗಿಫ್ಟ್. ಅದು ಕಲಿಯೋದ್ರಿಂದ ಖಂಡಿತ ಬರೋಲ್ಲ. ನೀವು 100 ಜನ ಆದರೂ ಪಲ್ಟಿ ಹೊಡೆದ್ರು ಅದು ಟೋನ್ SP ಹತ್ರ ಇದ್ದಂಥ ಟೋನ್ ಯಾರು ತರಕ್ಕೆ ಸಾಧ್ಯ? ಎಲ್ಲಿಂದ ಕಲಿತೀರ ನೀವು? ಅದು ಯಾವ ಗುರುಗಳ ಹತ್ರ ಹೋಗಿ ಪಡ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ದೇವ್ರು ಕೊಟ್ಟಂಥ ವರ ಅದು. ಆ ಟೋನ್ ಕ್ವಾಲಿಟಿ ಒಂದಿರಬೇಕು, ಅದ್ರ ಜೊತೆ ತಯಾರಿ ಇರಬೇಕು. ಅನಂತರ ಸಿಂಗಿಂಗ್ ಸ್ಟೈಲ್, ಹಾಡೋ ಒಂದು ಶೈಲಿ. ಇನ್ನು ನಾವು ಹೊಸ ಶೈಲಿ ಅಂತ ಕೇಳಿದ ತಕ್ಷಣ ಇದು ನೀನೇ ನೀನೇ ನನಗೆಲ್ಲ, ಕುಣಾಲ್ ಗಾಂಜವಾಲ ಅವ್ರು ಬೀಗೆ ಹೊಟ್ಟು ತೇರೆ ಆ ಸಾಂಗ್ ಬಂದಾಗ ಏನಪ್ಪ ಇದು ಒಂಥರ ಬೇರೆ ಥರನೇ ಇದೆಲ್ಲ, ಟೋನ್ ಕ್ವಾಲಿಟಿ, ವಾಯ್ಸ್ ಕ್ವಾಲಿಟಿ ಬೇರೆ. ಅಂದರೆ ಆ ಶೈಲಿ ಸರ್. ಆ ಶೈಲಿ ಇದ್ದಾಗ ಮಾತ್ರ ನೀವು ತುಂಬ ಮುಂದೆ ಹೋಗಿ ಸಾಧ್ಯ. ಅಂಥ ಸಿಂಗರ್ಗಳು ನನಗೆ ತುಂಬ ಇಷ್ಟ, ಡಿಫ್ರೆಂಟಾಗಿ ಹಾಡೋ ಸಿಂಗರ್ಗಳು. ನೀವು ಇಂಡಸ್ಟ್ರಿ ಕಾಲಿಟ್ಟು ಸರ್ 20-21 ವರ್ಷಗಳ ಕಳೆದಿದೆ. ಜರ್ನಿ ತುಂಬ ದೊಡ್ಡದಾಗಿದೆ, ನೆನಪುಗಳು ಜಾಸ್ತಿಯಾಗಿ ಉಳ್ಕೊಂಡಿದೆ.
ನಾವು ನಿಮ್ಮ ಕೆರಿಯರನ್ನು ಅನಲೈಸ್ ಮಾಡ್ತಾ ಹೋದರೆ, ನಿಮ್ಮ ಗ್ರಾಫನ್ನು ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ, ಒಂದು ಸರಳ ಪ್ರೇಮ ಕತೆ ಬಂದ ಮೇಲೆ ಇಂಡಸ್ಟ್ರಿ ನಿಮ್ಮನ್ನು ನೋಡುವಂಥ ದೃಷ್ಟಿ ಬೇರೆ ಆಗಿದೆ. ಅದೊಂದು ನಿಮಗೆ ಸ್ಪೆಷಲ್ ಗಿಫ್ಟ್ ಆಯಿತು ಆ ಸಿನಿಮಾ, ಒಂದು ಸರಳ ಪ್ರೇಮ ಕತೆ. ಅದಾದಮೇಲೆಲ್ಲ ಯಾವ್ಯಾವ ಚೇಂಜಸ್ಗಳನ್ನು ನಿಮ್ಮಲ್ಲಿ ನೀವು ಕಂಡುಕೊಂಡ್ರಿ? ಇಲ್ಲ, ಒಂದು ಸರಳ ಪ್ರೇಮಕತೆ ಹಾಡು ನೀನು ಯಾರಲ್ಲೇ ತುಂಬ ರಿಲೀಸ್ ಆಗಿ 2 ದಿವಸ ಹಿಂದೆ ನಂಗೆ ಸಿಕ್ಕಾಪಟ್ಟೆ ಮೆಸೇಜ್ ಬರೋಕ್ಕೆ ಶುರು ಆದವು. ತುಂಬ ಸಾಂಗ್ ಬಗ್ಗೆ ತುಂಬ ಹೊಗಳಿಕೆ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಹೊಗಳಿದ್ರು, ದೊಡ್ಡ ದೊಡ್ಡ ಮೆಸೇಜ್ಗಳು ಡೈಲಿ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಿದ್ದು. ಆನಂತರ ಏನೇ ಅದೇ ಹೇಳ್ತೀನಲ್ಲ, ಗೆಲ್ಲಬೇಕು. ಆ ಪಿಕ್ಚರ್ ನಾವು ಅಂದ್ಕೊಂಡ ಮಟ್ಟಕ್ಕೆ ನನಗೆ ಅಷ್ಟು ದೊಡ್ಡ ಗೆಲುವಾಗಿಲ್ಲ ಪಿಕ್ಚರ್. ಆ ಪಿಕ್ಚರ್ ಸೂಪರ್ ಹಿಟ್ ಆಗಿಬಿಟ್ರೆ ಅಲ್ಲಿ ಮಾತೇ ಬೇರೆ ಆಗ್ತದೆ ಸರ್. ಇವತ್ತು ಸಿನಿಮಾ ಸೂಪರ್ ಹಿಟ್, ಹಾಡ ಹಿಟ್. ನಾನು ಹಾಡ ಇವತ್ತಿಂದಲ್ಲ ಸರ್, ಫಸ್ಟ್ ಪಿಕ್ಚರಿಂದ ನಾನು ಹಾಡ ಸೂಪರ್ ಹಿಟ್ ಇದೆ. ಫಸ್ಟ್ ಪಿಕ್ಚರ್ ನಾನು ಶಿವಮಣಿ 2009 ಬಂದಿದೆ. ಮೊದಲ ಮಾತು ಚಂದ ಸೂಪರ್ ಹಿಟ್ ಸಾಂಗ್ ಅದು. 2ನೇ ಸಿನಿಮಾ ಕಾರಂಜಿ ಎಂಟೈರ್ ಆಲ್ಬಮ್ ಅದ್ಭುತ ಅಂತ ಬರೆದಿದ್ರು. ಆ ಆಲ್ಬಮ್, ಅದು ಆಲ್ಬಮ್ ಆಗಲಿ, ನನ್ನ ಆಲ್ಬಮ್ ಅದು ಆಗಲಿ, ದ್ಯಾವರೇ ಮತ್ತು ಒಂದು ಸರಳ ಪ್ರೇಮಕತೆ ನನ್ನ ಕೆರಿಯರ್ ಬೆಸ್ಟ್ ಆಲ್ಬಮ್ಗಳು. ಆನಂತರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ, ನನ್ನ 3 ಪಿಕ್ಚರ್ 3 ರಿಲೀಸ್ ಆಗಿದ್ದು 2009 2 ಸಿನಿಮಾ ಹಾಡಗಳು 2 ಹಿಟ್ಟು. 2010 ಒಲವಿಸ್ಮೆ ಬಂತು, ಅದ್ರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಸೂಪರ್ ಹಿಟ್ಟು. ಬಟ್ ಸಿನಿಮಾ ಹಿಟ್ ಆಗೋದಿಲ್ಲ ಭಾಳ ಇಂಪಾರ್ಟೆಂಟ್. ಸಿನಿಮಾ ಹಿಟ್ಟಾದರೆ ಅದೇ ಹಾಡು 100 ಜನ ನೋಡಿದರೆ, ಸಿನಿಮಾ ಹಿಟ್ಟಾದರೆ 10,000 ಜನ ನೋಡ್ತಾರೆ ಸರ್. ಆ ವ್ಯತ್ಯಾಸ ಆಗುತ್ತೆ. ಈ ಒಂದು ಸರಳ ಪ್ರೇಮಕತೆ ಒಂದು ಮಟ್ಟಕ್ಕೆ ಹಿಟ್ಟಾಗಿದೆ ಪಿಕ್ಚರ್. ಬಟ್ ಅದೇ ಪಿಕ್ಚರ್ ಸೂಪರ್ ಹಿಟ್ ಆಗ್ತಿತ್ತು ಅನ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ತಿತ್ತು. ಈಗ ಸೂ ಫ್ರಮ್ ಸೋ ಥರ ಅದು ಏನಾದರೂ ಹಿಟ್ ಆಗಿಬಿಟ್ರೆ ಆ ವ್ಯೂಸ್ ಇವತ್ತೇನು 12-13 ಮಿಲಿಯನ್ ಇದೆ, ಅದು 100 ಮಿಲಿಯನ್ ಆಗಿರ್ತಿತ್ತು. ಅದೇ ಹಾಡ, ಅದೇ ಕಂಟೆಂಟ್, ಅದೇ ಸಾಹಿತ್ಯ, ಅದೇ ಸಿಂಗರ್, ಅದೇ ಅದ್ರ ಜನಗಳು ನೋಡೋ ದೃಷ್ಟಿಕೋನ ಬದಲಾಗಿರ್ತಿತ್ತು. ಅದನ್ನು ಪದೇ ಪದೇ ಹೋಗಿ ನೋಡ್ತಿತ್ತು, ರಿಲೇಟ್ ಆಗ್ತಿತ್ತು. ಥಿಯೇಟ್ರಲ್ಲಿ ನೋಡಿದಾಗ ಜನಗಳಿಗೆ ವಾಲ್ಯೂಮ್ ಆಫ್ ಜನಗಳು ತುಂಬ ಜಾಸ್ತಿ ನೋಡಿದಾಗ ಅದು ಸಾಂಗ್ ಕೇಳಲಿಕ್ಕೂ ಜನಗಳು ಯೂಟ್ಯೂಬಲ್ಲಿ ಬಂದು ಜಾಸ್ತಿ ನೋಡ್ತಿದ್ರು. ಅದೆಲ್ಲ ವ್ಯತ್ಯಾಸ ಆಗುತ್ತೆ. ಬಟ್ ಒಂದು ಸರಳ ಪ್ರೇಮಕತೆ ನಾನು ಅದಾದ ನಂತರ ನನ್ನ ಹತ್ರ 20 ಸಿನಿಮಾಗಳು ಬಂದಿರೋಕೆ ನನಗೆ ಆಫರ್. ಅದರಲ್ಲಿ ಅಂದ್ರೆ ನಾನು ಒಪ್ಕೊಂಡಿರೋಂಥ 12-13 ಸಿನಿಮಾ ಒಪ್ಕೊಂಡಿದ್ದೆ ಸರ್. ನೀವು ಕಮರ್ಷಿಯಲ್ ಸಿನಿಮಾಗಳಿಗೂ ಕೆಲಸ ಮಾಡ್ತೀರಾ, ಇತ್ತೀಚೆಗೆ ಬರ್ತಾ ಇರುವಂಥ ಹೊಸ ತಂಡಗಳ ಜೊತೆನೂ ಜಾಯ್ನ್ ಆಗ್ತೀರಾ. ನಿಮ್ಮ ಲೈಫ್ ನಡೆಯೋದಕ್ಕೂ ಕೆಲವೊಂದು ಟೀಮ್ಗಳ ಜೊತೆ ಕೆಲಸ ಮಾಡಲೇಬೇಕಾದಂಥ ವರ್ಕ್ ನೇಚರ್ ಕೂಡ ಇಟ್ಕೊಂಡಿದ್ದೀರಾ. ಇಲ್ಲಿ 3 ಹಂತಗಳಿದೆ ಸರ್ ನಾವು ನೋಡಿದಂತೆ. ನೀವು ಇವತ್ತು ಬೆಳಗ್ಗೆ ಹುಲಿಬೀರ ಸಿನಿಮಾದು ಒಂದು ಸಾಂಗ್ ಕಳಿಸ್ತೀರಾ, ನಾನು ಸಾಂಗ್ ಕೇಳ್ತೀನಿ. ನಾನು ಯಾವಾಗಲೂ ಒಂದು ಸಲ ನಾಯಕ ನಟರು ಯರ್ರಾಬಿರಿ ಅಂಜನ್ ಅವ್ರ ಜೊತೆ ಮಾತನಾಡುವಾಗ ಅವರು ಒಂದಷ್ಟು ಯೋಚನೆಗಳು ಹಂಚ್ಕೊಂಡ್ರು. ಒಂದು ಒಳ್ಳೆ ಕಂಟೆಂಟನ್ನು ಜನರ ಮುಂದೆ ತರಬೇಕಂದ್ರೆ ಇವತ್ತು ಪ್ರಮೋಷನ್ ಅನ್ನೋದು ತುಂಬ ಮುಖ್ಯ ಕಾರ್ತಿಕ್ ಅಂತ ಹೇಳಿದ್ರು. ಸಪೋರ್ಟ್ ಮಾಡಿ, ಕನ್ನಡ ಚಿತ್ರಗಳು ಈಗ ಓಡ್ತಾ ಇಲ್ಲ, ನಾವು ಯಾವುದೋ ಒಂದು ಹೊಸ ಕಂಟೆಂಟ್ ಜೊತೆಗೆ ಬರ್ತಾ ಇದ್ದೀವಿ ಅಂತ. ಈ ಜಿಜ್ಞಾಸೆಗಳು ಎಷ್ಟು ಕಾಡುತ್ತೆ ಸರ್ ನಿಮಗೆ? ಅಂದರೆ ನಾನು ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕನಾಗಿದ್ದರೂ ಕೂಡ ಹೊಸ ಕನಸುಗಳ ಜೊತೆ ನಿಂತ್ಕೋಬೇಕು ಅನ್ನೋದು. ಇಲ್ಲ ಸರ್, ನನಗೆ ಒಂದು ನಿಜವೂ ಮಾತ್ರ ದೊಡ್ಡ ಸಿನಿಮಾಗಳು ಮಾಡೋಕ್ಕಂತ ಆಸೆ ನಮಗೂ ಇದೆ, ದೊಡ್ಡ ಹಿಟ್ ಸಿನಿಮಾ. ಬಟ್ ನನಗೆ ಯಾರು ಸೂಪರ್ ಸ್ಟಾರ್ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಸರ್, ದೇವರಾಣೆಗೂ ಇಷ್ಟ ಇಲ್ಲ. ಆ ಸೂಪರ್ ಸ್ಟಾರ್ ನಾನು ಎಷ್ಟು ಗೌರವ ಕೊಡ್ತೀನೋ ಅವರಿಗೆ, ಅವರು ನನಗೆ ಅಷ್ಟೇ ಗೌರವ ಕೊಡು. ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ. ಹೊಸಬರು ನನ್ನ ಹತ್ರ ಬಂದಾಗ ನಮಗೆ ಅಷ್ಟೇ ಮರ್ಯಾದೆ ಕೊಡ್ತಾರೆ, ನಾವು ಅಷ್ಟೇ ಮರ್ಯಾದೆ ಕೆಲಸ ಮಾಡ್ತೀವಿ. ಅದು ನನಗೆ ಖುಷಿ ಕೊಡೋಂಥ ವಿಷಯ. ನಾನು ಇಲ್ಲಿವರೆಗೆ ಮಾಡಿದ್ದು ಒಂದು 50 ಸಿನಿಮಾಗಳ ಮೇಲೆ ಆಗಿದೆ. ಅದರಲ್ಲಿ 45 ಸಿನಿಮಾ ಅಂತೂ ಮಿನಿಮಮ್, 40 ಮಿನಿಮಮ್ ಸಿನಿಮಾ ಹೊಸಬ ಫಸ್ಟ್ ಟೈಮ್ ಡೈರೆಕ್ಟರ್ ಜೊತೆ ಮಾಡಿದ್ದು. ನಾನು 40 ಜನಗಳು ಫಸ್ಟ್ ಟೈಮ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದು. ಒಂದು ಅವ್ರ ಜೊತೆ ಮಾಡುವಾಗ ನಮ್ಗೆ ಖುಷಿನೂ ಇದೆ, ಹೊಸಬ್ರ ಜೊತೆ ಮಾಡಿದಾಗ. ಈಗ ದೊಡ್ಡವ್ರ ಜೊತೆ ನಾವು ನೋಡ್ತೀವಿ ಸರ್, ಹೊರಗಡೆ ಅದು ಹೊರಗಿನ ಜಗತ್ತಿಗೆ ಗೊತ್ತಿಲ್ಲ. ದೊಡ್ಡ ಸೂಪರ್ ಸ್ಟಾರ್ ಜೊತೆ ಮಾಡುವಾಗ ನಿಮ್ಗೆ ಟಾರ್ಚರ್ ತುಂಬ ಇದೆ ಸರ್, ಅದು ಹೇಳ್ಕೊಳ್ಳಲ್ಲ ಯಾರು. ಆ ಟಾರ್ಚರ್ ನನಗೆ ಅನುಭವಿಸೋಕ್ಕೆ ಇಷ್ಟ ಇಲ್ಲ. ನಾನು ಗೆದ್ದು ನಾನು ಮೇಲೆ ಬಂದಾಗ ನನ್ನ ಹತ್ರ ಅದೇ ಲೆವೆಲಲ್ಲಿ ಕೂತ್ಕೊಂಡು ನನ್ನ ಜೊತೆ ಕೆಲಸ ಮಾಡಬೇಕು. ನನ್ನ ಹತ್ರ ನಿಂತ್ಕೊಂಡು ಮಾತಾಡೋದು ಎಲ್ಲ ಸ್ಟಾರ್ಗಳ ಜೊತೆ ಅದು ಆಗಲ್ಲ ಸರ್ ನನಗೆ. ಯಾಕಂದ್ರೆ ಬಂದಿದ್ದೆ ಅಂಥವ್ರು. ನಾನಿಬ್ಬರು ಭಾರತ ರತ್ನಗಳ ಜೊತೆ ವರ್ಕ್ ಮಾಡಿ ಬಂದವನು. ನಾನು ಅದೆಲ್ಲ ಬರೆದಷ್ಟು ನಮ್ಮ ದೊಡ್ಡ ಗುರುಗಳ ಜೊತೆ ವರ್ಕ್ ಮಾಡಿದವರು. ನಮ್ಗೆ ಅದೆಲ್ಲ ಇರ್ದಾಗಲ್ಲ. ಗೆಲ್ಬೇಕು. ನಾನು ಸಿನಿಮಾ ಹೊಸಬ್ರದ್ದು ಗೆಲ್ಲಿ ಅಂತಿದೆ. ನಾನು ಮಾಡೋ ಸಿನಿಮಾ ಸೂಪರ್ ಡೂಪರ್ ಮುಂಗಾರು ಮಾಡೋ ಥರ ಹಿಟ್ಟಾಗಲಿ ಅಂತ ಆಸೆ ಇದೆ. ಅವು ಹಿಟ್ಟಾದ ಜನಗಳು ತಾನೇ ಬರ್ತಾರೆ. ಅವರು ಇಲ್ಲಿ ನಾನು ಯಾರಿಗೂ ಇದು ಮಾಡಲ್ಲ. ನನ್ನ ನಸೀಬ್ ಯಾವತ್ತು ಚೆನ್ನಾಗಿರ್ತಾರೆ ಅವತ್ತು ನಾವು ಗೆಲ್ತೀವಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಯಾರೂ ನನ್ನ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿಂದ ಯಾವ ಮನುಷ್ಯನೂ ನಾನು ಗೆಲ್ಸೋಕ್ಕೆ ಸಾಧ್ಯ ಇಲ್ಲ ಸರ್. ನನ್ನ ನಸೀಬನ್ನು ನನ್ನ ಗೆಲ್ಸುತ್ತೆ ಅಷ್ಟೇ. ನಾನು ಕಷ್ಟ ಅಂತೂ ಪಡ್ತಾಯಿದ್ದೀನಿ. ನಾನು ಇವತ್ತಲ್ಲಿ ಸಂಗೀತ ಕಲಿಯೋಕ್ಕೆ ಶುರು ಮಾಡಿದ 1991 ಸತತವಾಗಿ 8 ವರ್ಷ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಸರ್. 8 ವರ್ಷ ಶಾಸ್ತ್ರೀಯ ಸಂಗೀತ ಕಲ್ತೀನಿ ಅಂದರೆ ಪೇಷನ್ಸ್ ಎಷ್ಟಿರ್ಬೇಕು ನಮ್ಮ ಹತ್ರ. ಆನಂತರ 5 ವರ್ಷ ರವೀಂದ್ರ ಜೈನ್ ಜೊತೆ ನಾವು ಬಾಂಬೆಲಿದ್ದೆ, ಅಲ್ಲೂ ಕಲಿಯೋದೆ. ಹಾಗಾಗಿ ಪೇಷನ್ಸ್ ತುಂಬ ಇದೆ. ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೈಯಲ್ಲಿದೆ, ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಯಾವತ್ತು ಗೆಲುವು ಬರಬೇಕು ಅವತ್ತು ಗೆರುತ್ತೆ. ಅವನಿಂದ ಬಂತು ಇವನಿಂದ ಬಂತು ಸಾಧ್ಯನೇ ಇಲ್ಲ. ನನ್ನಿಂದ ನನ್ನ ಹಣೆ ಬರಿಂದ ಗೆಲುವು ಬರೋದಷ್ಟೇ. ನಾನು ಕಷ್ಟಪಟ್ಟಿಂದ ಬರೋದು, ಯಾವನೂ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ ನನಗೆ.
ಸರ್, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಇದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಯಿತು. ನೀವು ನಿಮ್ಮ ಕಿವಿಗೂ ಬಿದ್ದಿರುತ್ತೆ, ನೀವು ಕೇಳಿರ್ತೀರ. ನೆಪೋಟಿಸಮ್ ಬಗ್ಗೆ ತುಂಬ ಡಿಸ್ಕಷನ್ಸ್ ಆಗ್ತಾ ಇದೆ. ನಾವು ಕಲಾ ಪ್ರಕಾರ, ಕಲಾಕ್ಷೇತ್ರ ಅಂತ ತೆಗೆದುಕೊಂಡಾಗ ಹೌದು, ಟ್ಯಾಲೆಂಟ್ ಇರೋನು ಉಳ್ಕೊಳ್ತಾನೆ, ಇಲ್ಲದೆ ಇರೋನು ಮನೆಗೆ ಹೋಗ್ತಾನೆ ಅಂತ ನೇರವಾಗಿ ಹೇಳ್ಬೋದು. ಆದರೆ ಈಗ ಆ್ಯಕ್ಟರ್ ಮಗ ಆ್ಯಕ್ಟರ್ ಆಗೋದು, ಸಿಂಗರ್ ಮಗ ಸಿಂಗರ್ ಆಗೋದು, ಡೈರೆಕ್ಟರ್ ಮಗ ಡೈರೆಕ್ಟರ್ ಆಗೋದು, ಇದೆಲ್ಲವೂ ಕೂಡ ಆಕ್ಯುಪೇಷನಲ್ ಹಜರ್ಡು. ಅವ್ರಿಗೆ ಈಸಿಯಾಗಿ ವೇದಿಕೆ ಅಂತೂ ಸಿಗುತ್ತೆ, ಆದರೆ ಆ ವೇದಿಕೆಯನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಮಟ್ಟದ ಸವಾಲೇ. ಯಾರೋ ಒಬ್ಬ ಫ್ರೆಶ್ ಟ್ಯಾಲೆಂಟ್ ಇಟ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೇಗೆ ನುಗ್ಗೋಣ ಅಂತ ತುಂಬ ಸ್ಟ್ರಗಲ್ ಮಾಡಿಕೊಂಡು ಚಿಂತನೆಗಳಿಟ್ಕೊಂಡು ಬಂದಿರ್ತಾನೆ. ಅವನಿಗೆ ಒಂದೊಂದು ಸಲ ಈ ವೇದಿಕೆಗಳು ಸಿಗಲ್ಲ. ಈ ವಿಷಯಗಳನ್ನು ನೀವು ಅರ್ಥೈಸ್ಕೊಳ್ಳೋ ಬಗೆ ಹೇಗೆ? ಸರ್, ನಾನು ಸರಳವಾಗಿ ಹೇಳ್ಬೇಕಂದ್ರೆ, ರಾಜಕಾರಣಿ ಮಗ ರಾಜಕಾರಣಿ ಆಗ್ತದೇನಾ? ಆ್ಯಕ್ಟರ್ ಮಗ ಆ್ಯಕ್ಟರ್, ಇದು ಇಂಡಸ್ಟ್ರಿ ನೆಪೋಟಿಸಮ್ ಅಂತ ಎಲ್ಲ ಫೀಲ್ಡ್. ಡಾಕ್ಟರ್ ಮಗ ಡಾಕ್ಟರ್ ಆಗ್ತದೇನಾ? ಆಗ್ತಾಯಿದ್ದಾನಲ್ಲ. ಇವಾಗ ಉದಾಹರಣೆ ಒಂದು ದೊಡ್ಡ ಸ್ಟಾರ್ ತೊಗೊಳೋಣ ಸರ್, ಅವ್ನ ಮಗ ಹೀರೋ ಆಗ್ತದೆ ಅನ್ಕೊಳ್ಳಿ. ಯಾರೇ ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಅವ್ರ ಮಗ ಹೀರೋ ಆಗ್ತದಾನೆ. ಅವ್ರ ತಂದೆ ಹತ್ರ ದುಡ್ಡಿದೆ, ಅವರೆಲ್ಲ ಇನ್ವೆಸ್ಟ್ ಮಾಡಿ. ಆ ತಂದೆ ಎಷ್ಟು ಶ್ರಮ ಪಟ್ಟಿರ್ಬೇಕು ತಾನು ಸೂಪರ್ ಸ್ಟಾರ್ ಆಗೋಕ್ಕೆ? ಕಷ್ಟಪಟ್ಟಿರ್ತಾರ ಸರ್ ಅವ್ರ ತಂದೆ. ಅವರು ಏನಿಲ್ದೇನೆ ಬಂದಿರ್ತಾರೆ, ಖಾಲಿ ಕೈಯಿಂದ ಬಂದಿರ್ತಾರೆ ಇಂಡಸ್ಟ್ರಿಗೆ, ಕಷ್ಟಪಟ್ಟು ದುಡ್ದು ಹಣ ಮಾಡಿರ್ತಾರೆ. ಆ ಹಣ ಮತ್ತೆ ಯಾರಿಗೆ ಕೊಡ್ಬೇಕು? ಅವರು ಅವ್ರ ಮಗನಿಗೆ ಒಂದು ಪಿಕ್ಚರ್ ಮಾಡೋಕೆ ಅವ್ರ ಹತ್ರ ಕೆಪಾಸಿಟಿ ಇದೆ, ಅವ್ರು ಕಷ್ಟಪಟ್ಟಿದ್ದಾರೆ. ತಂದೆ ಆದವ್ರು ಕಷ್ಟಪಟ್ಟು ಮಗನ ಸಲ ದುಡ್ದಿದ್ದಾರೆ, ಮಕ್ಕಳ ಸಲ ಮಕ್ಕಳಿಗೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಮಕ್ಕಳಿಗೊಂದು ವೇದಿಕೆ ಕೊಡ್ತಾರೆ. ನಿಮ್ಮ ಬರೋರಿಗಂತೂ ಬೇಡ ಅಂತ ಅಲ್ವಲ್ಲ, ಅವ್ರ ಮಕ್ಕಳಿಗೆ ಅವ್ರು ಮಾಡ್ತಾರೆ. ಈಗ ಇನ್ನೊಬ್ನು ಯಾರಿಗೋ ಮಗನಿಗೆ ಯಾಕೆ ಮಾಡ್ತಾನೆ ಸರ್? ಯಾರೋ ಒಬ್ಬನು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ನೀವು ಸರ್ ಎಲ್ಲರೂ ಬಂದಿದ್ದಿಲ್ಲೇ ಫೈಟ್ ಮಾಡ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ. ನೆಪೋಟಿಸಮ್ ಅದ್ರಲ್ಲಿ ನನಗೆ ಅದರಲ್ಲಿ ಏನೋ ಅರ್ಥನೇ ಅನಿಸಲ್ಲ ಸರ್. ಅದು ಎಲ್ಲ ಫೀಲ್ಡಲ್ಲಿದೆ. ರಾಜಕಾರಣಿಗಳಿದ್ದೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಅಡ್ವೊಕೇಟ್ ಮಕ್ಕಳು ಅಡ್ವೊಕೇಟ್ ಆಗ್ತಾರೆ. ದೊಡ್ಡ ಒಂದು ಕಂಪ್ನಿ ಇರುತ್ತೆ, ಕೋಟ್ಯಾಧೀಶ್ವರ ಇರ್ತಾನೆ, ಮುಂದೆ ಅವ್ನ ಮಗನೇ ಆಗ್ತಾನೆ ಕಂಪ್ನಿ. ಅವ್ನು ಬೇರೆ ಏನಿಗೆ ತಂದು ಮಾಡ್ತಾನೆ, CEO ಅಲ್ಲಿ ಮಾಡಲ್ವಲ್ಲ. ಆ ಥರ ಮಾಡ್ತಾರೆ. ನಮಗೆ ಇಂಡಸ್ಟ್ರಿಯಲ್ಲಿ ನಾನು ಬಂದಾಗ ಯಾರೂ ಇಲ್ಲ ಸರ್. ನಮಗೂ ನಾನು ತಮಟೆ ಬಡ್ಕೊಂಡು ತಿರ್ಗಾಡಲ್ಲ, ನನಗೆ ಯಾರೂ ನಂಗೆ ಸಪೋರ್ಟ್ ಮಾಡಿಲ್ಲ ಅಂತ. ಸಪೋರ್ಟ್ ಮಾಡಲ್ಲ ಸರ್. ಇಲ್ಲಿ ಯಾಕೆ ಮಾಡ್ಬೇಕು ಹೇಳಿ? ನನಗೆ ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸ್ಕೊಟ್ರೆ ನಾನು ಕೆಲಸ ಕೊಟ್ಟಿದ್ರು ಸರ್. ಇಲ್ಲಿ ಎಲ್ಲರೂ ನನ್ನ ಮೇಲೆ ನಂಬಿಕೆ ಕೊಟ್ಟರು. ಅದೇ ಥರ ಇರುತ್ತೆ. ನೀವು ಸ್ಟ್ರಗಲ್ ಮಾಡಿ, ನಿಮ್ಮ ಹತ್ರ ಕೆಪಾಸಿಟಿ ಇದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಸರ್ ಇಲ್ಲಿ ನಸೀಬ್. ನಿಮ್ಮ ನಸೀಬಲ್ಲಿ ಬರೆದಿದ್ರೆ ಆಗ್ತೀರಾ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸರ್, ಬಾಲಿವುಡ್ಗೆ ನೀವು ಹೋಗ್ಬಿಟ್ಟು ಬಂದ್ರಿ. ಬಾಲಿವುಡ್ ಅವ್ರ ಜೊತೆ ಒಂದು ನಿರಂತರವಾದ ಕನೆಕ್ಷನ್ ಇದೆ. ನೀವು ಒಂದೊಂದು ಸಲ ಅನಲೈಸೇಷನ್ನು, ಕಂಪ್ಯಾರಿಸನ್ಸ್ ಮಾಡ್ಕೊಳ್ತೀರಾ. ಹೌದು, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರದ್ದೇನೋ ಒಂದು ಪಾಯಿಂಟು ವರ್ಕ್ ಆಗ್ತಾ ಇದೆ, ನಾವು ಇಲ್ಲಿ ಬಂದು ಅದನ್ನು ಮಾಡ್ಬೋದಲ್ಲ ಅಂತ ಯಾವತ್ತಾದರೂ ಅನಲೈಸೇಷನ್ಸ್ ಮಾಡ್ಕೊಳ್ತೀರಾ? ಸರ್, ಮ್ಯೂಸಿಕ್ ವಿಷಯದಲ್ಲಿ ಅಂದರೆ ಅವ್ರ ಬಜೆಟ್ ಜಾಸ್ತಿ ಇರುತ್ತೆ, ಸೌಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸರ್. ಅವ್ರದ್ದು ಮುಂಬೈ ಅವ್ರದ್ದು, ಬಾಂಬೆ ಅವ್ರದ್ದಾಗಲಿ, ತಮಿಳವ್ರು. ನಾನು ಪರ್ಟಿಕ್ಯುಲರ್ ಬಾಂಬೆ ಸೌಂಡಿಂಗ್ ಮತ್ತು ಅಲ್ಲಿನ ಶೈಲಿ ಬೇರೆ ಇದೆ ಅಲ್ವಾ, ನ್ಯಾಷನಲ್. ನಾನು ಭಾಳಷ್ಟು ಹಾಡುಗಳು ನನ್ನ ಶೈಲಿ ಸರ್. ನನಗೆ ಯಾರು ಕೇಳಿದ್ರು ಅದೇ ಹೇಳ್ತಾರೆ, ಸರ್ ನಿಮ್ಮ ಹಾಡುಗಳು ಕೇಳಿದ್ರೆ ಹಿಂದಿ ಹಾಡು ಕೇಳ್ದಂಗೆ ಇರುತ್ತೆ. ಅಂದರೆ ನಾನು ಬಂದಿದ್ದೆ ಅಲ್ಲಿಂದ. ನಾನು ಹುಟ್ಟೂರು ಬೀದರಲ್ಲಿ ಎಷ್ಟು ಕನ್ನಡ ಇದೆಯೋ ಅಷ್ಟೇ ಹಿಂದಿ ಇದೆ ಸರ್. ನಾವು ಚಿಕ್ಕಂದಿದ್ದಾಗ ಎಷ್ಟು ಹಿಂದಿ ಸಿನಿಮಾಗಳು ನೋಡಿದೆವು, ಕನ್ನಡ ಸಿನಿಮಾ ನೋಡಿದೆವು, ಅದ್ರಕ್ಕಿಂತ ಹೆಚ್ಚು ಹಿಂದಿ ಸಿನಿಮಾಗಳೇ ನೋಡಿದ್ವಿ. ಯಾಕಂದರೆ ಅಲ್ಲಿ ಬರೋದೇ ಅಷ್ಟು. ಕನ್ನಡ ಸಿನಿಮಾ ಆ ಟೈಮ್ ತಯಾರಾಗ್ತಾ ಇರೋದು ತುಂಬ ಕಡಿಮೆ. ವರ್ಷಕ್ಕೆ 1-2 ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ 1-2 ಸಿನಿಮಾ, ಅಂಬರೀಷ್ ಅವ್ರದ್ದು 1-2 ಸಿನಿಮಾ ಬರ್ತದೆ. ಅಲ್ಲಿ ಧರ್ಮೇಂದ್ರ, ಜಿತೇಂದ್ರ, ದೇವಾನಂದ್, ರಾಜ್ ಕಪೂರ್ ಎಲ್ಲರೂ ಸಿನಿಮಾಗಳು ಬರ್ತಾ ಇದ್ವಿ. ಅಂದರೆ ಜಾಸ್ತಿ ಅವ್ರ ಕಂಟೆಂಟ್ ಬರ್ತಿತ್ತು, ನಾವು ಜಾಸ್ತಿ ನೋಡ್ತೀವಿ. ಹಾಗಾಗಿ ನಮ್ಗೆ ಅಲ್ಲಿ ಇಲ್ಲಿ ಹಿಂದಿನೂ ತುಂಬ ಸಂಪರ್ಕ ಜಾಸ್ತಿ ಇರೋದ್ರಿಂದ ಆ ಒಲವು ಆ ಕಡೆ ಇಂಡಸ್ಟ್ರಿ. ಮತ್ತು ಬಾಂಬೆ ಬೀದರ್ಗೆ, ನಮಗೆ ಬೀದರ್ ಟು ಬೆಂಗಳೂರು 650 ಕಿಲೋಮೀಟರ್ ಆಗುತ್ತೆ. ನಾವು ಬೀದರ್ ಟು ಮುಂಬೈ 550 ಕಿಲೋಮೀಟರ್ ಆಗುತ್ತೆ ಸರ್. 100 ಕಿಲೋಮೀಟರ್ ಹತ್ತಿರ ಬೆಂಗಳೂರಿಗಿಂತಲೂ. ಹಾಗೆ ಸಂಪರ್ಕ ಜಾಸ್ತಿ. ಹಾಗೆ ಅದೊಂದು ಅಲ್ಲಿಂದ ನಮಗೆ ಹಿಂದಿ ಸ್ವಲ್ಪ ಒಲವು ಜಾಸ್ತಿ ಇದೆ. ಅಲ್ಲಿ ಕೇಳ್ತಾ ಇರ್ತೀವಿ, ಅದೇ ಇಂಡಸ್ಟ್ರಿ ಹಾಡುಗಳು ಕೇಳ್ತೀವಿ ಜಾಸ್ತಿ. ಅಲ್ಲಿ ಇವತ್ತು ಹಿಂದಿ ಹಾಡುಗಳು ಜಾಸ್ತಿ ಪ್ಲೇ ಆಗ್ತಾ ಇರುತ್ತೆ. ಕನ್ನಡ ಇತ್ತೀಚೆಗೆ ಒಂದು ಮುಂಗಾರು ಮಳೆ ಬಂದ ನಂತರ ಜಾಸ್ತಿ ಕನ್ನಡ ಹಾಡು ಪ್ಲೇ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದು ಬಿಫೋರ್ ಹಿಂದಿ ಹಾಡನೇ ಕೇಳ್ತೀವಿ ಸರ್. ನಾವು ರೇಡಿಯೋನಲ್ಲಿ ಮಾತ್ರ ಕನ್ನಡ ಹಾಡು ಕೇಳ್ತಿದ್ವಿ. ಹಾಗಾಗಿ ಆ ಟಚ್ ಜಾಸ್ತಿ ಇದೆ. ಬಟ್ ಇವಾಗ ಏನಾಗಿದೆ ಸರ್, ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಬರ್ತದೆ. ಹಿಂದಿ ಹಾಡೋಕ್ಕಿಂತಲೂ ಕನ್ನಡ ಹಾಡು ಚೆನ್ನಾಗಿ ಬರ್ತದೆ. ಒಂದು 20 ವರ್ಷದಿಂದ ನಮ್ಮ ಹತ್ರ ಮೆಲೋಡಿ ತುಂಬ ಚೆನ್ನಾಗಿದೆ. ನಾವು ಪ್ಯೂರ್ ಮ್ಯೂಸಿಕ್ ಮಾಡ್ತಿದ್ದೇವೆ ಕನ್ನಡದವ್ರು. ರಿಯಲ್ ಏನು ಬೇಕು, ಕನ್ನಡದಲ್ಲಿ ಬರೋಂಥ ಮೆಲೋಡಿ ತಮಿಳ್ ತೆಲುಗುನಲ್ಲೂ ಇಲ್ಲ ಸರ್. ಅವ್ರು ವೈಭವೀಕರಿಸ್ತಾರೆ ಅಷ್ಟೇ. ಬಟ್ ಮೆಲೋಡಿ ನಮ್ಮ ಹತ್ರನೇ ಚೆನ್ನಾಗಿದೆ ಸರ್ ಕನ್ನಡದಲ್ಲಿ. ಈಗ ಕಾಮನ್ಲಿ ನಾವು ಮಾತಾಡ್ತೀವಿ ಸರ್, ಒಂದು ಸಿನಿಮಾ ಹಿಟ್ಟಾದರೆ ಅದರಲ್ಲಿ ಕೆಲಸ ಮಾಡಿರೋರು ಒಂದು 4-5 ಪ್ರಾಜೆಕ್ಟಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಅಂತ. ಒಂದು ಸಾಂಗ್ ಹಿಟ್ಟಾದರೆ ಅದು ಒಬ್ಬ ಗಾಯಕನ ಜೀವನದಲ್ಲಿ, ಒಬ್ಬ ಮ್ಯೂಸಿಕ್ ಕಂಪೋಸರ್ ಜೀವನದಲ್ಲಿ ತರೋಂಥ ಚೇಂಜಸ್ಗಳೇನು? ಡೆಫಿನೆಟ್ ಕೈ ತುಂಬ ಕೆಲಸ ಬಂದ್ಬಿಡುತ್ತೆ ಸರ್. ನಾನು ಅದೇ ಅದನ್ನು ನೀನು ಯಾರಲ್ಲೇ ಹಾಡು ಹಿಟ್ಟಾದ ನಂತರ ನಾನು 15 ಪಿಕ್ಚರ್ 20 ಪಿಕ್ಚರ್ ಆಫರ್ ಬಂತು. ಅದರಲ್ಲಿ ನಾನು ಒಪ್ಕೊಂಡಿದ್ದೆ. ಅಂದರೆ ಬಜೆಟ್ ಎಲ್ಲ ಸೇರಿಕೊಂಡು ಅವ್ರು ಮಾಡೋ ಪ್ರಾಜೆಕ್ಟು ಎಲ್ಲ ನೋಡ್ಕೊಂಡು ಒಂದು 12-13 ಸಿನಿಮಾ ಒಪ್ಕೊಂಡಿದ್ದೀನಿ ನಾನು. ಒಂದು ಸಾಂಗ್ ಹಿಟ್ಟಾಗಿದೆ. ಅದೇ ಪಿಕ್ಚರ್ ಹಿಟ್ಟಾಗಿಬಿಟ್ರೆ ನನ್ನ ಹತ್ರ 40 ಸಿನಿಮಾ ಬರೋದು ಸರ್. ಸಿನಿಮಾ ದೊಡ್ಡ ಹಿಟ್ಟಾಗಿಬಿಟ್ರೆ ಒಂದು ಮಟ್ಟಕ್ಕೆ ಹಿಟ್ಟಾಗಿದೆ, 12 ಸಿನಿಮಾ 15 ಸಿನಿಮಾ ಮಾಡಿದ್ದೆ ನಾನು.
ಸೂಪರ್ ಡೂಪರ್ ಹಿಟ್ ಆಗಿಬಿಟ್ರೆ ಪಿಕ್ಚರು 40 ಸಿನಿಮಾ ಒಪ್ಕೊಂಡು ಬಿಡ್ತಿದ್ದೆ ಸರ್ ನಾನು. ಅಷ್ಟು ಕೈ ತುಂಬ ಕೆಲಸ ಬರುತ್ತೆ. ಅದೇ ಥರ ಸಿಂಗರ್ಗಳಿಗೂ ಕೆಲಸ ಬರುತ್ತೆ. ಅರಮಾನ್ ಮಲ್ಲಿಕ್ ಬ್ರೇಕ್ ಆಗಿದೆ ಸರ್. ಒಂದು ಸ್ವಲ್ಪ ಅರಮಾನ್ ಮಲ್ಲಿಕ್ ಹತ್ರ ಕನ್ನಡ ಹಾಡೋಕ್ಕೆ ಕಡಿಮೆ ಆಗಿದ್ವು ಕೆಲಸಗಳು. ಒಂದು ಸರಳ ಪ್ರೇಮಗತಿ ನೀನ್ಯಾರಲ್ಲೇ ಹಾಡಾದ ನಂತರ ಮತ್ತೆ ಅವ್ರ ಕೆಲಸಗಳು ಬಂದವು ಅವರಿಗೆ. ನನ್ನ ಹತ್ರ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ಗಳು ನಂಬರ್ ತೊಗೊಂಡು ಸರ್ ಅರಮಾನ್ ಮಲ್ಲಿಕ್ ಹತ್ರ ಹಾಡ್ಸ್ಬೇಕಂತ ಇದೀವಿ ಸರ್ ಅಂಥೇಳಿ ನನ್ನ ಹತ್ರ ನಂಬರ್ ತೊಗೊಂಡು ಹಾಡ್ಸಿದ್ರು ಅರಮಾನ್ ಮಲ್ಲಿಕ್ ಹತ್ರ. ಅಂದರೆ ಆ ಥರ ಆಗುತ್ತೆ. ಆ ಥರ ಲಿರಿಕ್ ರೈಟರ್ಗಳು ಹಿಟ್ಟಾದ ನಂತರ ಕೆಲಸ ಬಂದೇ ಬರುತ್ತೆ. ಒಂದು ಪಿಕ್ಚರ್ ಸೂಪರ್ ಹಿಟ್ ಆದರೆ ಎಲ್ಲ ಟೆಕ್ನಿಷಿಯನ್ಗಳು ಕೆಲಸ ಸಿಗುತ್ತೆ. ಇದರಲ್ಲೂ ಕೂಡ ಅಷ್ಟೇ. ಒಂದು ಹಾಡು ಹಿಟ್ಟಾದರೆ ಲಿರಿಕ್ ರೈಟರ್, ಸಿಂಗರ್, ಕಂಪೋಸರ್, ಟೆಕ್ನಿಷಿಯನ್, ಮಿಕ್ಸಿಂಗ್ ಇಂಜಿನಿಯರ್, ಪ್ರೋಗ್ರಾಮರ್ ಎಲ್ಲರೂ ಕೆಲಸ ಸಿಗುತ್ತೆ ಸರ್. ನಾವೊಂದು ಸಂಸ್ಕೃತಿನ ಕಲಾ ಪ್ರಕಾರವನ್ನು ನಕಲು ಮಾಡೋದು ತುಂಬ ಕಷ್ಟ. ಈಗ AI ಯುಗದಲ್ಲಿ ನಿಂತಿದ್ದೀವಿ. AI ಇಂಪ್ಯಾಕ್ಟ್ ಆಗುತ್ತಾ ಸರ್ ಮ್ಯೂಸಿಕ್ ಇಂಡಸ್ಟ್ರಿ ಮೇಲೆ? ಸರ್ ಸದ್ಯ ಇವಾಗಿನ ಪರಿಸ್ಥಿತಿ ಹೇಳ್ಬೇಕಂದ್ರೆ ಇವತ್ತಿಂದ ನಾನು ಸೌಂಡಿಂಗ್ ಕೇಳಿದಾಗೆ ಸರ್ ಅದರಲ್ಲಿ ಫೀಲ್ ಇಲ್ಲ, ಲಿಮಿಟೇಷನ್ಸ್ ಇದೆ ಅದರಲ್ಲಿ. ಆದರೆ ಎಲ್ಲ ಮ್ಯೂಸಿಕ್ ಒಂದೇ ಥರ ಕೊಡುತ್ತದು. ಗಿಟಾರ್ ಒಂದೆರಡು ಪ್ಯಾಟರ್ನ್ ಗಿಟಾರ್ಗಳಿದೆ, ಅಷ್ಟೇ ಕೊಡುತ್ತೆ ಅದರಲ್ಲಿ. ಮ್ಯಾಂಡ್ಲಿನ್ಸ್ ಇದೆ, 2-3 ಮ್ಯಾಂಡ್ಲಿನ್ಸ್ ಇದೆ, ಅದೇ ಟೋನ್ಗಳಿರುತ್ತೆ. ಯಾವುದೇ ಹಾಕಿದ್ರೂ ಅದೇ ಥರ ರಿದಮ್ ಬರುತ್ತೆ. ಲಿಮಿಟೇಷನ್ಸ್ ಇದೆ, ಮುಂದೆ ಬರ್ತಾ ಹೋಗುತ್ತಿಲ್ಲ. ಈಗ ನಾನು ನಾಳೆ ಕೂತ್ಕೊಂಡು ನಾನು ಒಂದು ಯಮನ್ ರಾಗದಲ್ಲಿ ಒಂದು ಕಂಪೋಸ್ ಮಾಡ್ಬೇಕಂತೀನಿ, ಭೈರವಿ ರಾಗದಲ್ಲಿ ಕಂಪೋಸ್ ಮಾಡ್ಬೇಕಂತೀನಿ, ಅಥವಾ ಕಾಫಿ ರಾಗದಲ್ಲಿ ಮಾಡ್ಬೇಕಂತೀನಿ, ಯಾವುದೋ ಒಂದು ರಾಗ ಶಿವರ್ ಇಂಜಿನಿಯರ್ ಮಾಡ್ಬೇಕಂತೀನಿ. ಅದು ಕೊಡಲ್ಲ ಇವಾಗ ಸದ್ಯಕ್ಕೆ. ಈ ಫ್ಯೂಚರಲ್ಲಿ ಗೊತ್ತಿಲ್ಲ. ಅದರಲ್ಲೇ ಫೀಡ್ ಮಾಡಿದ್ರೆ ರಾಗಗಳೆಲ್ಲ ಅದಕ್ಕೆ ಅದರೊಳಗೆ ಚಿಪ್ಪಲ್ಲಿ ಫೀಡ್ ಮಾಡಿ ಈ ರಾಗಗಳ ಚಲನೆ ಹೀಗಿದೆ ಅಂತಂದೆಲ್ಲ ಹೇಳಿ ಮಾಡಿದ್ರೆ ಮುಂದೆ ಕೊಡ್ಬೋದೇನೋ. ನನಗೊಂದು ಶಿವರ್ ಇಂಜಿನಿಯರ್ ರಾಗದಲ್ಲಿ ಒಂದು ಟ್ಯೂನ್ ಕೊಡಿ ಅಂತಂದರೆ ಕೊಡ್ಬೋದೇನೋ. ಬಟ್ ಅದ್ರಲ್ಲಿ ಸದ್ಯಕ್ಕಂತೂ ಅದ್ರಲ್ಲಿ ಸರ್ ಫೀಲ್ ಇಲ್ಲ. ಅದರಲ್ಲಿ ಹ್ಯೂಮನ್ ಏನು ಫೀಲ್ ಇದೆ ಅಲ್ವಾ, ಕೇಳಿದ ತಕ್ಷಣ ಆತ್ಮೀಯತೆ ಅನಿಸುತ್ತಲ್ಲ, ಅದು ಅನಿಸಲ್ಲ. ಅದು ತುಂಬ ಇದು ಅನಿಸ್ತದೆ ನನಗೆ, ಕೃತಕವಾದಂಥದ್ದು ಸೌಂಡ್ ಇದೆ ಅದು. ಸರ್ ರ್ಯಾಪ್ ಕಲ್ಚರು, ಜೆನ್ಜಿ ಜನ್ರೇಷನ್ನು, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ? ಸರ್ ರ್ಯಾಪ್ ಸಿಚುವೇಶನ್ ಬೇಕಾದರೆ ರ್ಯಾಪ್, ಬಟ್ ನಾನು ಐ ಡೋಂಟ್ ಲೈಕ್ ದ ರ್ಯಾಪ್ ಸರ್. ಫಸ್ಟ್ ಆಫ್ ಆಲ್ ನನಗೆ ಅದರಲ್ಲಿ ಏನೂ ಕಾಣಿಸಲ್ಲ. ಕುಣಿಯೋದು ಅಷ್ಟೇ, ಅದ್ರಲ್ಲಿ ಬಿಟ್ಟು ಆತ್ಮಕ್ಕೆ ಮುಟ್ಟಲ್ಲ ಸರ್ ಅದು. ಒಂದು ಪದೇ ಕೇಳಬೇಕು. ಈಗ ನೀವು ಒಬ್ಬರೇ ಇದ್ದಾಗ ಹೆಡ್ಫೋನ್ ಹಾಕ್ಕೊಂಡು ಕೂತ್ ಕೇಳ್ತಾರಲ್ಲ, ಅದು ನೆಮ್ಮದಿ ಕೊಡುತ್ತಲ್ಲ, ಅದೊಂದು ಆತ್ಮತೃಪ್ತಿ, ನಿಮಗೆ ಆತ್ಮಕ್ಕೆ ಒಂದು ತೃಪ್ತಿ ಕೊಡುತ್ತೆ. ಅದು ಖಂಡಿತ ಇಲ್ಲ ಸರ್ ರ್ಯಾಪಲ್ಲಿ. ಸುಮ್ಮನೆ ಕುಣಿಯೋಕ್ಕೆ ಎಲ್ಲೋ ಪಬ್ಬಲ್ಲಿ ಎಲ್ಲೋ ಒಂದು ಇವೆಂಟಲ್ಲಿ ಹಾಕ್ಕೊಂಡು ಕುಣಿದು ಮರ್ತು ಬರೋವಂಥದ್ದು ರ್ಯಾಪ್. ಅದು ಮನಸ್ಸಲ್ಲಿ ಉಳಿಯೋಂಥ ಸಂಗೀತ ಅಲ್ಲ, ಯಾವತ್ತೂ ಇಲ್ಲ. ಅಂಥ ರ್ಯಾಪ್ ಸಿಂಗರ್ ಬಂದರೂ ಎಷ್ಟು ಹೊರಟೋದ್ರೆ, ಅವನಿಗೂ ರ್ಯಾಪರ್ ಲೆಜೆಂಡ್ ಅಂತ ಯಾವನೂ ಕರೆದಿಲ್ಲ ಸರ್. ನಾವು ಫಸ್ಟ್ ರ್ಯಾಪ್ ಸಿಂಗರ್ ಇಂಡಿಯಾದಲ್ಲಿ ಬಂದವ್ರು ನನ್ನ ಪ್ರಕಾರ ಬಂದವರು ಬಾಬಾ ಸೈಗಲ್ ಅಂತ ಸರ್. 90 ಬಂದವರು, 1992. ಇವತ್ತು ಬಾಬಾ ಸೈಗಲ್ ಎಲ್ಲಿದ್ದಾರೆ, ಯಾರು ಗೊತ್ತಿಳಿತಾರೆ? ಅದು ಯಾವತ್ತೂ ಉಳಿಯೋದಿಲ್ಲ ಸರ್. ಸುಮ್ಮನೆ ಏನೋ ಮಕ್ಕಳು ಏನೋ ಮತ್ತು ಅದಕ್ಕೆ ಯಾರು ರ್ಯಾಪ್ ಯಾವನೋ ಕಲ್ತು ತುಂಬ ಪ್ರಾಕ್ಟೀಸ್ ಮಾಡಿ ಯಾರೋ ಗುರುಗಳ ಹತ್ರ ಕಲ್ತು ಬರೋಂಥ ಸಾಧನೆ ಅಲ್ಲದು. ಏನೋ ಬಾಯಿಗೆ ಬಂದಿದ್ದು ಹಾಡೋದೇ ರ್ಯಾಪ್ ಆಗಿಬಿಟ್ಟಿದ್ದು ಅದೆಲ್ಲ. ಅದರಲ್ಲಿ ರ್ಯಾಪಲ್ಲಿ ಏನಿದೆ ಹೇಳಿ ಸರ್? ಒಂದು ಭಾವನೆ ಇದೆನಾ? ಭಾವನೆ ಖಂಡಿತ ಇಲ್ಲ. ಬಾಯಿ ಬಂದು ಯಾವುದೋ ವಿಷಯ ಎತ್ಕೊಂಡು ಏನೋ ರಸ್ತೆ ಹಾಡ್ಕೊಂಡು ಮನಸ್ಸಿಗೆ ಮುಟ್ಟೋದಿಲ್ಲ ಸರ್. ಜೆನ್ಜಿ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದೆ ಇತ್ತೀಚೆಗೆ ಅಂತ ತುಂಬ ಕಡೆ ನಾವು ಅಬ್ಸರ್ವ್ ಮಾಡಿದ್ವಿ. ಅದಕ್ಕೆ ಆ ಪ್ರಶ್ನೆ ಕೇಳಿದ್ವಿ. ಇಲ್ಲ ರ್ಯಾಪ್ ನನಗೆ ಅಷ್ಟೊಂದು ರ್ಯಾಪ್ ಎಷ್ಟು ಹಾಡು ಹಿಟ್ಟಾಗಿದೆ ಹೇಳಿ ಕನ್ನಡದಲ್ಲಿ? 1-2-3 ಯಾರೋ ಹಾಡ್ತಾರೇನೋ ಅವರು. ಬಟ್ ಅವರಿಗೆಲ್ಲ ನಾನು ಸಿಂಗರ್ ಅಂತ ಕರೆಯೋದ್ರು. ನಾನು ರ್ಯಾಪ್ ಸಿಂಗರ್ಗಳೆಲ್ಲ ಪ್ಲೇಬ್ಯಾಕ್ ಸಿಂಗರ್ ಅಲ್ಲ, ಅವರು ಒಳ್ಳೆ ಸಿಂಗರ್ಗಳು ಅಂತ ನಾನು ಇರ್ಬೋದು, ಯಾರೋ 1-2 ಇರ್ಬೋದೇನೋ. ಬಟ್ ರ್ಯಾಪ್ಗಳಲ್ಲಿ ದಮ್ಮಿಲ್ಲ ಸರ್. ಒಂದು 25 ವರ್ಷದ ಹಿಂದೆ ಸರ್ ಈ ಆಲ್ಬಮ್ ಸಾಂಗ್ಗಳಿಗೆ ಅದರದೇ ಆದಂಥ ಒಂದು ಮಹತ್ವ ಇತ್ತು. ನಾವು ಯಾವುದೇ ಭಾಷೆಯಲ್ಲಿ ತಗೊಂಡ್ರೂ ಕೂಡ, ಹಿಂದಿ, ತಮಿಳು, ಕನ್ನಡದಲ್ಲಿ ಎಲ್ಲ. ಅದಾದಮೇಲೆ ಆಲ್ಬಮ್ ಸಾಂಗ್ಗಳ ಜೊತೆಗೆ ಇಂಡಿ ಫಿಲಮ್ ಕಲ್ಚರ್ ಕೂಡ ಓಪನ್ ಆಗ್ತಾ ಹೋಯಿತು. ಅದಕ್ಕೂ ಕೂಡ ಅದರದೇ ಆದಂಥ ಮನ್ನಣೆ ಕೂಡ ಇತ್ತು. ಈ ಫ್ರೆಶ್ ಫೀಲಿಂಗ್ಗಳನ್ನು ನೀವು ಈಗ ಮಿಸ್ ಮಾಡ್ಕೊಳ್ತೀರಾ ಸರ್? ಅದಕ್ಕೆ ಕಾಲ ಬದಲಾದಾಗ ಏನು ಗೊತ್ತಾ, ಈಗ ಅನ್ನದಲ್ಲೇ ನಾವು ಅಂತೀವಿ, ಮಾತಾಡ್ತೀವಿ. ಒಂದು 20 ವರ್ಷ ಮುಂಚೆ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅನ್ನದಲ್ಲಿ ರುಚಿ ಇತ್ತು, ಇವಾಗ ಇಲ್ವ ಅಂತೀವಲ್ಲ. ಆ ಪ್ರಕೃತಿನೇ ಬದಲಾಗ್ತದೆ ಸರ್. ಪ್ರಕೃತಿನೇ ಬದಲಾವಣೆ ನಿಯಮ. ಪ್ರತಿಯೊಂದರಲ್ಲಿ ಟೇಸ್ಟ್ ಆಟೋಮೆಟಿಕ್ ಬದಲಾಗ್ತದೆ. ಯಾಕೆ ಅಂತ ಹೇಳಿ ಕಾರಣ ಯಾರ ಹತ್ರನೂ ಏನೂ ಇಲ್ಲ, ರೀಸನ್ ಇಲ್ಲ. ಅದು ಹೀಗೆ ಪರ್ಟಿಕ್ಯುಲರ್ ಈ ಒಂದು ಅಂಶದಿಂದ ಹೀಗೆ ಬದಲಾಗಿದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಕಾಲ ಬದಲಾಗ್ತಾ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಗೋ ಇದ್ದ ಫ್ಲೋ ಅಂತಾರೆಲ್ಲ ಹೋಗ್ತಾ ಇರ್ಬೇಕಷ್ಟೇ. ಸರ್ ಮ್ಯೂಸಿಕ್ಕನ್ನು ಹೊರತುಪಡಿಸಿದ್ರೆ ನೀವು ಕೂಡ ಒಬ್ಬ ಸಿನಿಮಾ ಲವ್ವರು, ಸಿನಿಮಾಗಳನ್ನು ನೋಡ್ತಾ ಇರ್ತೀರ. ಸಿನಿಮಾ ವ್ಯಾಕರಣವನ್ನು ಇಷ್ಟು ವರ್ಷಗಳಲ್ಲಿ ಒಂದು ಹಂತಕ್ಕೆ ಅರ್ಥ ಮಾಡ್ಕೊಂಡಿದ್ದೀರಾ. ಎಲ್ಲಿ ನಾವು ಎಡವ್ತಾ ಇದ್ದೀವಿ ಅನಿಸುತ್ತೆ ಸರ್ ಇವತ್ತಿನ ಚಿತ್ರರಂಗ ನೋಡಿದ್ರೆ? ಸರ್ ಒಂದು ಕಂಟೆಂಟ್ ಅಂತ ಕತೆ ಒಂದಿರುತ್ತೆ. ಒಂದು ಪಾರ್ಟ್ ಕತೆ ಚೆನ್ನಾಗಿರಬೇಕು. ಒಂದು ಆ ಕತೆ ಚೆನ್ನಾಗಿರೋ ಕತೆ ತೊಗೊಂಡು ನೀವು ಪಿಕ್ಚರ್ ಮಾಡೋದು ಚೆನ್ನಾಗಿ ಪಿಕ್ಚರ್ ಆಗುತ್ತೆ ಅಂತ ಸಾಧ್ಯ ಇಲ್ಲ ಸರ್. ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ತುಂಬ ಚೆನ್ನಾಗಿ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡೋದು. ಪ್ರತಿಯೊಂದು ಸೀನ್ಸ್ಗಳು ಚೆನ್ನಾಗಿ ಮಾಡೋದು. 70 ಸೀನ್ ಇರುತ್ತಲ್ಲ, 75 ಅಟ್ಲೀಸ್ಟ್ ಒಂದು 45-50 ಸೀನ್ ಅಂತೂ ಚೆನ್ನಾಗಿ ಮಾಡೋದು ಸರ್. ಅದನ್ನು ಚೆನ್ನಾಗಿ ಮಾಡೋ ಕೆಪಾಸಿಟಿ ಇವಾಗ ಇಲ್ಲ, ಕಡಿಮೆ ಆಗಿಬಿಟ್ಟಿದೆ. ಅದನ್ನು ಇಮೋಷ್ನಲಿ ಚೆನ್ನಾಗಿ ಮಾಡಬೇಕಂತ ಇದೆ, ಅದು ಆಗ್ತಾಯಿಲ್ಲ. ಅದನ್ನು
ಸೇರ್ಸ್ ಮಾಡಿದಾಗ ಮಾತ್ರ ಪಿಕ್ಚರ್ ಚೆನ್ನಾಗುತ್ತೆ. ಕಂಟೆಂಟ್ ಏನೇ ಆಗಲಿ, ಒಂದ್ಸರಿ ಒಂದು ಚಿಕ್ಕ ಎಳೆ ಇಟ್ಕೊಂಡು ನೀವು ಮುನ್ನಬಾ MBBS ಏನಿತ್ತು ಹೇಳಿ, ಅವ್ನು ರೌಡಿ ಬರ್ತಾನೆ ಹಾಸ್ಪಿಟಲ್ನಾಗ ಎಲ್ಲರಿಗೂ ಉದ್ಧಾರ ಮಾಡ್ತಾನೆ, ಅಷ್ಟೇ ಕತೆ. ಅದು ಏನು ಹೊಸ ಕತೆ ಇಲ್ಲ, ಅಂತ ಹಳೆ ಕತೆ ತುಂಬ ಬಂದಿದೆ. ಅದನ್ನು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಸೀನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈಲಾಗ್ಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅದೆಲ್ಲ ಆಗ್ತಾಯಿಲ್ಲ ಸರ್ ಇವತ್ತಿನ ಟೈಮಿಗೆ. ಕತೆಗಳು ಹುಡುಕಿ ಮಾಡಬೇಕು. ಬರೀ ಕತೆಗಳು ತೊಗೊಂಡ್ರೆ ಆಗಲ್ಲ. ಕತೆಗಳನ್ನು ಪ್ರೆಸೆಂಟ್ ಮಾಡೋ ರೀತಿನೇ ಬೇರೆ, ಕತೆನೇ ಬೇರೆ, ಕತೆನ ಸ್ಕ್ರೀನ್ ಮೇಲೆ ತರೋದು ರೀತಿನೇ ಬೇರೆ. ನಾವು ಎಷ್ಟು ಸಿನಿಮಾಗಳು ಬರ್ತಾರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಕತೆ ಹೇಳ್ತಾರೆ, ಕತೆ ಚೆನ್ನಾಗಿದೆ ಅಂತೀವಿ, ಬಟ್ ಅವ್ರು ಮಾಡೋ ಕೆಪಾಸಿಟಿ ಫಸ್ಟ್ ನಮ್ಗೆ ರೆಕಾರ್ಡಿಂಗ್ ನಮ್ಮ ಹತ್ರ ಟೇಬಲ್ ಮೇಲೆ ಬಂದಾಗ ಗೊತ್ತಾಗ್ಬಿಡುತ್ತೆ ಕತೆ ಏನು ಹಣೆ ಬರ ಇದ್ರದ್ದು. ಅಲ್ಲಿ ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ಕತೆಯನ್ನು ಎಕ್ಸಿಕ್ಯೂಟ್ ಮಾಡಿ 2 hours ಮೂವಿ ಮಾಡೋದು ತುಂಬ ಕಷ್ಟ ಇದೆ ಸರ್. ನಿಮ್ಮ ಜೊತೆ ಮಾತನಾಡಿದ್ದು ನನಗೆ ಒಂದು ಸಂಗೀತ ಸಂಜೆ ಭಾವ ಆಲಾಪಗಳ ಒಂದು ಖುಷಿ ಸಿಕ್ತು ನನಗೆ. ಎಲ್ಲರೂ ಕೂಡ ಹೇಳ್ತಾರೆ, ಯಾವುದೋ ಗಾಯಕರನ್ನ ಇಂಟರ್ವ್ಯೂ ಮಾಡುವಾಗ, ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಸಂದರ್ಶನ ತಗೊಳ್ಳುವಾಗ ಅವರ ಮನಸ್ಸಲ್ಲಿರೋ 2 ಸಾಲುಗಳನ್ನು ಹಾಡಿಸ್ಬಿಟ್ಟೆ ನೀವು ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂತ. ನಮ್ಮ ಬೇಡಿಕೆ ನಿಮ್ಮ ಮನದ 2 ಇಷ್ಟದ ಸಾಲುಗಳನ್ನು ಹೇಳಬೇಕು ನೀವು. ಹಾಡಂದ್ರೆ ನನಗೆ ಹುಟ್ಟಿದ ಊರನ್ನೇ ತುಂಬ ಅಂದರೆ ಇಮೋಷ್ನಲ್. ನಾವೆಲ್ಲ ಊರು ಬಿಟ್ಟು ಬಂದವ್ರೆ, ಭಾಳ ಜನ, ನೀವು ಊರು ಬಿಟ್ಟು ಬಂದಿರೋ ಗೊತ್ತಿಲ್ಲ ನನಗೆ, ಭಾಳ ಜನ ಬಿಟ್ಟು ಬಂದಿರ್ತಾರೆ. ಆ ಹಾಡನ್ನು ತುಂಬ ಇಷ್ಟ. ಕಾರಣ ಆ ಹಾಡೋದು ಮೂಲ ಬಂದು ಚಿಟ್ಟಿ ಆಯಿ ಹೇ ಹಾಡ, ನಮ್ಮ ಹಿಂದಿ ಹಾಡ. ನಾವು ಆ ಹಾಡ ಕೇಳಿ ಕೇಳಿ ದೊಡ್ಡವರಾದವ್ರು ಸರ್. ಅದ್ಭುತ ಹಾಡೋದು. ಅದನ್ನು ಫ್ಲೇವರಲ್ಲಿ ಆ ಒಂದು ಶೈಲಿಯಲ್ಲೇ ಮಾಡ್ಬೇಕಂತ ಮಾಡಿದ್ದು. ಅದನ್ನು 1-2 ಲೈನ್ ಹಾಡ್ತೀನಿ. ಹುಟ್ಟಿದ ಊರನು ಬಿಟ್ಟು ಬಂದ ಮ್ಯಾಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಳಬ್ಯಾಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸಂಗೀತದ ಸ್ವರಮಾಲೆ ಯಾವಾಗಲೂ ಕೂಡ ಜೀವಂತವಾಗಿರಲಿ, ಪಯಣ ದೊಡ್ಡದಾಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ಸ್ ಕೂಡ ತುಂಬ ಧನ್ಯವಾದಗಳು. ನಂದೊಂದು ಒಳ್ಳೆ ಒಂದು ಇಂಟರ್ವ್ಯೂ ಮಾಡಿದ್ರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೀರ್ ಸಮರ್ಥ್ ಸರ್ ಯಾವಾಗ ಮಾತನಾಡುವಾಗಲೂ ಕೂಡ ಅದು ಮನಸ್ಸಿನಿಂದ ಬರುವ ಮಾತುಗಳೇ ಆಗಿರುತ್ತೆ, ವಿತೌಟ್ ಫಿಲ್ಟರ್ ಆಗಿರುತ್ತೆ. ಸಂಗೀತದ ಆಲಾಪ ಅಂತ ನಾವು ಆಗಾಗ ಹೇಳ್ತಾ ಇರ್ತೀವಿ, ಸಂಗೀತವನ್ನು ಎಂಜಾಯ್ ಮಾಡ್ತಾ ಇರ್ತೀವಿ. ಇವರ ಮಾತುಗಳು ಕೂಡ ಇಂಡಸ್ಟ್ರಿ ಕೇಳಿಸ್ಕೊಂಡ್ರೆ ಒಂದಷ್ಟು ಮಾರ್ಗಸೂಚಿಯ ದಾರಿಗಳು ಓಪನ್ ಆಗುತ್ತೆ ಅನ್ನುವಂಥ ಒಂದು ಕಾಳಜಿಯ ಜೊತೆಗೇ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.